ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೂ ಪ್ರದೇಶಿ ಪ್ರೇಮನೆ ಆತ್ಮನೆ ಎಲ್ಲರಿಗೂ ನಮಸ್ಕಾರಗಳು. ಭಗವದ್ಗೀತೆ ಇದೊಂದು ಅನುಪಮವಾದ ಗ್ರಂಥ. ವೇದಗಳ ಸಾರಾರ್ಥವನ್ನು ವಿಶದೀಕರಿಸುವಂತಹ ಒಂದು ಆದ್ದರಿಂದನೇ ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳನ್ನು ಸ್ಮೃತಿ ಗ್ರಂಥದಲ್ಲಿ ಅವರು ಸ್ಮರಿಸಿದ್ದಾರೆ. ಯದ್ಯಪಿ ಸಮಸ್ತ ಶಾಸ್ತ್ರಗಳ ಉದ್ದೇಶ ಕರ್ಮಮುಕ್ತಿ ಆ ದುಃಖದಲ್ಲಿ ಮಗ್ನನಾಗಿ ಕರ್ತವ್ಯ ಮೂಢನಾಗಿ ಯುದ್ಧದ ಮಧ್ಯದಲ್ಲಿ ಆತನ ಕರ್ಮಣನಾಗಿ ನಿಂತಿದ್ದಾರೆ. ಮಹಾನುಭಾವರು ಏನು ಹೇಳ್ತಾರೆ ಅಂತ ಕೇಳಿದರೆ, ಜೀವನವೇ ಒಂದು ಯುದ್ಧ ರಂಗ ಅದ. ಅಲ್ಲಿ ಕೌರವರು ಪಾಂಡವರು ಮಾಡುವ ಯುದ್ಧ ಮಾತ್ರವಲ್ಲ, ನಮ್ಮ ಶರೀರದಲ್ಲಿಯೇ ಅನಂತ ವಿರೋಧಿಗಳು, ವೈರಿಗಳು, ಕಾಮಕ್ರೋಧಾದಿಗಳು ಈ ಜೀವನಿಗೆ ದುಃಖವನ್ನು ಕೊಡಲಿಕ್ಕೆ ಸದಾ ತಯಾರದವ. ಇಲ್ಲಿ ಬುದ್ಧಿನೇ ಅರ್ಜುನ. ಪರಮಾತ್ಮ ಗೀತೆಯಲ್ಲಿ ಯಾವ ಮನುಷ್ಯನಿಗೆ ಬುದ್ಧಿ ಇಲ್ಲ, ನಿರ್ಣಯ ಮಾಡುವ ಸಾಮರ್ಥ್ಯ ಇಲ್ಲ, ಅವನ ಜೀವನದಲ್ಲಿ ವಿಶೇಷವಾಗಿ ಹಾಳಾಗ್ತಾನಂತ ಪರಮಾತ್ಮ ಹೇಳಿದ್ದಾನೆ. ಬುದ್ಧಿನಾಶಾತ್ ಪ್ರಣಶ್ಯತೆ. ಯಾರ ಮೇಲರೆ ಪರಮಾತ್ಮ ಅಥವಾ ಗುರುದೇವ ಕೃಪಾ ಮಾಡ್ತಾನಂದ್ರೆ ಅವ್ರೇನು ಕೊಡ್ತಾರ? ಬುದ್ಧಿ ಕೊಡ್ತಾರೆ. ಬುದ್ಧಿಯೋಗ. ಅದಕ್ಕೆ ಅರ್ಜುನನಿಗೆ ಪರಮಾತ್ಮ ನಿರ್ಣಯ ಮಾಡತಕ್ಕಂತಹ ಬುದ್ಧಿ ತನ್ನ ಕೆಲಸ ಮಾಡದೆ ಹೋದರೆ ಅನಂತ ಅನರ್ಥಗಳು ಪ್ರಾಪ್ತಿ ಆಗ್ತಾವೆ ಅನ್ನೋದು ನಮ್ಮೆಲ್ಲರ ಅನುಭವ. ಯಾವ ಧರ್ಮದ ಮಾತನ್ನು ಮಾತಾಡ್ತಾನ ಅರ್ಜುನ, ಆತನೇ ಅಧರ್ಮವನ್ನು ಮಾಡಕತ್ತ. ಮಾತಿನಲ್ಲಿ ಧರ್ಮ ಅಂತ ಅನಿಸಿದ್ರು ಅವನ ಕೃತಿಯಲ್ಲಿ ಅಧರ್ಮ ಅದ. ಕ್ಷಾತ್ರ ಧರ್ಮಕ್ಕೆ ವಿರುದ್ಧವಾಗಿ ಅವನು ವ್ಯವಹಾರವನ್ನು ಮಾಡ್ತಾ ಇದ್ದ. ಅದಕ್ಕೆ ಆ ಧರ್ಮದಲ್ಲಿ ಪ್ರವೃತ್ತಿ ಆಗಲಿಕ್ಕೆ ಭಗವಂತ ಉಪದೇಶ ಮಾಡ್ತಾ, ಕರ್ಮಸು ಕೌಶಲಂ ಎಂದು ಹೇಳ್ಯಾರ ಅವರು. ಅದೊಂದು ಕುಶಲತನ. ಮಾಡಿಯೂ ಮಾಡದಂತೆ, ಆಡಿಯೂ ಆಡದಂತೆ, ನೋಡಿಯೂ ನೋಡದಂತೆ, ಮುಟ್ಟಿಯೂ ಮುಟ್ಟದಂತೆ ಇರೋದು ಒಂದು ಕಲೆ ಅದು. ಆ ಕಲೆ ಕಲಿತ ಮನುಷ್ಯ ಜ್ಞಾನಿ ಹೇಗಿದ್ದರೂ ಚಂದ. ಅವ ಹೇಗೆ ಇದ್ದರೂ ಕೂಡ ಅದು ಅವನ ಜೀವನದಲ್ಲಿ ಕಲ್ಯಾಣವನ್ನು ಮಾಡ್ತದ ಅಂತ ಹೇಳ್ತಾ, ಅರ್ಜುನ ಹೇಗೆ ಮನುಷ್ಯ ಕರ್ಮ ಮಾಡಿ ಅಕರ್ಮಣ್ಯನಾಗಿ ಇರ್ತಾನ ಅನ್ನೋದಕ್ಕೆ ಹೇಳೋರವರು. ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಯಹ ಕರೋತಿ. ಕಾರ್ಯಂ ಅಂದ್ರೆ ಅರ್ಥ ಏನು? ಜೀವನದಲ್ಲಿ ಕರ್ಮಗಳು 6 ತೆರನಕ್ಕೂ ನಿಜಮೂಲ ಹೇಳ. ಕಾಮ್ಯ, ನಿಷಿದ್ಧ ಇವು ಹಿಡ್ಕೊಂಡು ನಿತ್ಯ ನೈಮಿತ್ತಿಕ ಕರ್ಮಗಳ.
ನಿತ್ಯ ನೈಮಿತ್ತಿಕ ಕರ್ಮಗಳು ತ್ಯಾಜ್ಯ ಮಾಡಲಿಕ್ಕೆ ಬರುವುದಿಲ್ಲ, ಮಾಡಿದರೆ ಜೀವನ ಇರುವುದಿಲ್ಲ. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಲೇಬೇಕು. ಈ ಕರ್ಮಗಳು ಮನುಷ್ಯನಿಗೆ ಬಂಧನ ಮಾಡುವುದಿಲ್ಲ. ಏನು ಮಾಡ್ತವೆ ಅಂದ್ರೆ, ಮಾಡದೇ ಹೋದ್ರೆ ದುಃಖ ಆಗ್ತದ, ಪಾಪ ಆಗ್ತದ. ಮಾಡಿದ್ರೆ ಏನಾಗುದಿಲ್ಲ. ಅದೇಂಗ್ರಿ, ಊಟ ಮಾಡಿದ್ರೆ ಪುಣ್ಯ ಬರ್ತದೆ, ಬರಂಗಿಲ್ಲ. ಬಿಟ್ರೆ ಉಳಿಯಂಗಿಲ್ಲ. ಸಮಸ್ಯೆ ಏನದ, ಈ ಊಟ ನೀರು ಇವು ನಿತ್ಯ ಕರ್ಮಗಳದಾವ. ನೀರು ಕುಡಿದ್ರೆ ಪುಣ್ಯ ಬರ್ತದ, ಊಟ ಮಾಡಿದ್ರೆ ಪುಣ್ಯ ಬರ್ತದ ಇಲ್ಲ. ಇವು ಅಪರಿಹಾರ್ಯ ಕ್ರಿಯೆಗಳು, ಕರ್ಮಗಳು ಅದಾವ. ಇವುಗಳನ್ನು ನೀನು ಮಾಡಲೇಬೇಕು. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಅಲ್ಲಗಳೆಯಲಿಕ್ಕೆ ಜೀವಿಸಬೇಕು ಅಂದ್ರೆ ಸಾಧ್ಯವಿಲ್ಲ. ಅದಕ್ಕೆ ಪರಮಾತ್ಮ ಅಂತಾನೆ, ಅವರವರ ಧರ್ಮ ಅವರವರ ಆಶ್ರಮಕ್ಕೆ ಅನುಗುಣವಾಗಿ ಶಾಸ್ತ್ರಗಳಲ್ಲಿ ಕರ್ಮಗಳನ್ನು ಹೇಳಿದ್ದಾರೆ. ಗೃಹಸ್ಥ ಏನು ಮಾಡಬೇಕು, ಬ್ರಹ್ಮಚಾರಿ ಏನು ಮಾಡಬೇಕು, ವಾನಪ್ರಸ್ಥ ಏನು ಮಾಡಬೇಕು, ಸನ್ಯಾಸಿ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಅವುಗಳನ್ನು ನೀನು ಆ ನಿತ್ಯ ಕರ್ಮಗಳನ್ನು, ನೈಮಿತ್ತಿಕ ಕರ್ಮಗಳನ್ನು ಫಲ ಅಪೇಕ್ಷೆ ಇಲ್ಲದೆ ಒಂದು ವೇಳೆ ಮಾಡದಿ ಅಂತ ಕೇಳಿದರೆ, ನಿನಗೆ ಆ ಕರ್ಮವು ನಿನಗೆ ಶಕ್ತಿಯನ್ನು ಕೊಡುತ್ತದೆ. ಊಟ ಮಾಡಿದರೆ ಪುಣ್ಯ ಬರಂಗಿಲ್ಲ, ಮಾಡದೇ ಇದ್ರೆ ಉಳಿಯಂಗಿಲ್ಲ. ಆ ಊಟ ಅನ್ನ ಅವನಿಗೆ ಹೇಗೆ ಅನಂತ ಪುಣ್ಯಕರ್ಮ ಮಾಡಲಿಕ್ಕೆ ಅನುಕೂಲವಾಗುತ್ತದೆಯೋ ಅದರಂತೆ ಕರ್ಮಗಳನ್ನು ನೀನು ಬಿಡಬೇಡ. ಅನಾಶ್ರಿತ ಕರ್ಮಫಲಂ ಯಃ ಕರೋತಿ. ಕರ್ಮಫಲಂ ಅನಾಶ್ರಿತ್ಯ. ಕರ್ಮ ಅನಾಶ್ರಿತ್ಯ ಅಂತ ಹೇಳಿಲ್ಲ ಅವರು. ಕರ್ಮವನ್ನು ಬಿಟ್ಟು ಅಂತ ಅಂದಿಲ್ಲ ಅವರು. ಕರ್ಮ ಫಲವನ್ನು ಆಶ್ರಯಿಸದೆ ಅಂದರೆ ಇಚ್ಛಿಸದೆ, ಬೇಕು ಅಂತ ತಿಳಿಯದೆ. ಯಾರಪ್ಪ? ಕರ್ಮ ನಿತ್ಯ ನೈಮಿತ್ಯ ಕರ್ಮವು ಯಃ ಕರೋತಿ. ಯಾವ ಸಾಧಕನು ಅಥವಾ ಜ್ಞಾನಿಯು ಮಾಡುತ್ತಾನೆಯೋ ಆತ ಸನ್ಯಾಸೀಚ ಯೋಗೀಚ. ಅವನಿಗೆ ಯೋಗಿನೂ ಅಂತಾರೆ, ಅವರಿಗೆ ಸನ್ಯಾಸಿನೂ ಅಂತಾರೆ. ಅಲ್ಲಿ ಯೋಗಿ, ಯುಕ್ತ ಅಂತಕ್ಕಂಥ ಶಬ್ದಗಳು ಬಹಳ ಮುಂದೆ ಬರ್ತಾವೆ. ಅಂತಹ ಶಬ್ದಗಳನ್ನು ವಿಚಾರ ಮಾಡಿದರೆ ಸನ್ಯಾಸ ಅಂತಂದ್ರೆ ಎಲ್ಲನೂ ಬಿಡುವುದು. ಅದು ಸರ್ವಂ ನ್ಯಾಸ ಸನ್ಯಾಸ, ಎಲ್ಲನೂ ಬಿಡೋದಕ್ಕೆ ಸನ್ಯಾಸಿ ಅಂತ. ಸಾಣದು ದ್ವಾಡದು, ಬೇಕು ಬೇಡ, ಫಲಾಪೇಕ್ಷೆ ಇವೇ ಪ್ರಶ್ನೆಯಲ್ಲಿ ಬಿಡಬೇಕವ. ಅಂಥವೇನಪ್ಪ ಅಂತ ಕೇಳಿದರೆ ಮಾಡಲಿಕ್ಕೆ ಸಾಧ್ಯ ಅದ ಅಂತ ಅವರು ನಿನ್ನ ಸ್ಪಷ್ಟವಾಗಿ ಹೇಳಿದರು. ಅದನ್ನೇ ಪರಮಾತ್ಮ ಅದೇ ಇದರ ಬಗ್ಗೆನೇ ಹಿಂದೆ ಹೇಳಿದನಪ್ಪ ಅಂತ ಕೇಳಿದರೆ, ಯಾರು ಕೇವಲ ಕರ್ಮಗಳನ್ನು ತ್ಯಾಗ ಮಾಡ್ತಾರೆ ಅವರೇ ಅಗ್ನಿ ಬಿಡತಕ್ಕಂಥವ್ರು ಅಲ್ಲ ಅಂತ. ಹಿಂದಿನ ಕಾಲಕ್ಕೆ ಏನಿತ್ತು ನಿಯಮ ಅಂತ, ಸನ್ಯಾಸಿ ಆದ ಮನುಷ್ಯ ಏನೊಂದು ಮಾಡದೆ, ಅರ್ಥಾತ್ ಏನೊಂದೇ ಮಾಡದೆ ಅಗ್ನಿಯನ್ನು ಮುಟ್ಟದೆ. ನ ನಿರಗ್ನಿರ್ನ ಚಕ್ರಿಯ. ಅಗ್ನಿ ಇಲ್ಲದೆ ಹಿಂದಿನ ಕಾಲಕ್ಕೆ ಬದುಕೋದು ಬಹಳ ಕಷ್ಟ ಇತ್ತು. ಅಗ್ನಿ ಇದೆ. ಯಾಕೆ? ಈಗ ನಿಮಗೆ ಶಹರ್ ಇರಲಿಲ್ಲ, ಅಡವಿಯೊಳಗಿರಬೇಕು, ಪಶು ಪ್ರಾಣಿಗಳು ವಿಷಯ ಇರ್ತಾವೆ. ಅಗ್ನಿ ಏನಪ್ಪ ಬಿಟ್ಟು ಇರೋಕ್ಕೆ ಸಾಧ್ಯ ಇಲ್ಲ. ಜೀವನ ಬದುಕಬೇಕಂದ್ರೂ ಅಡಿಗೆಗೆ ಬೇಕು, ಆಮೇಲೆ ಹೊರಗೆ ಪ್ರಾಣ ರಕ್ಷಣೆಗೂ ಬೇಕು. ಏನೂ ಅವಾಗ ಅಗ್ನಿ ಇಟ್ಕೊಂಡಿರ್ತಿರು. ಅವರಂತಾರ ನ ನಿರಗ್ನಿರ್ನ ಚಕ್ರಿಯ. ಅಗ್ನಿ ಬಿಟ್ಟ ಮಾತ್ರಕ್ಕೆ ಅಥವಾ ಕರ್ಮವನ್ನು ಬಿಟ್ಟ ಮಾತ್ರಕ್ಕೆ ಅವೇನಪ್ಪ ಅಂದ್ರೆ ಸನ್ಯಾಸಿ ಆಗುವುದಿಲ್ಲ. ನ ಸನ್ಯಾಸಿ ಚ ಯೋಗಿ ಚ ನಿರಗ್ನಿರ್ನ ಚಕ್ರಿಯ. ಅದಕ್ಕೆ ಹೇಳಿದ್ರು, ಅಗ್ನಿ ಏನಪ್ಪ ಅಂತಂದ್ರೆ
ಮೂರು ಪ್ರಕಾರ ಅದ. ಏನಪ್ಪ ಅಂದ್ರೆ ಒಂದು ಬಾಹ್ಯ ಅಗ್ನಿ ಅದ, ಒಂದು ಜಠರಾಗ್ನಿ ಅದ, ಒಂದು ಆತ್ಮಾಗ್ನಿ ಅದ. ಶಾಸ್ತ್ರ ಗೀತೆಯೊಳಗೆ ಮುಂದೆ ಹೇಳ್ಯಾರ ಅವರು, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕೊಡುತ್ತೆ ಅರ್ಜುನ. ಬಾಹ್ಯಾಗ್ನಿ ಅಂದ್ರೆ ಹೊರಗಿನ ಬೆಂಕಿ, ಜಠರಾಗ್ನಿ ಅಂದ್ರೆ ಒಳಗಿಂದು. ಪರಮಾತ್ಮ ಗೀತೆಯಲ್ಲಿ ಕಡೆ ಹೇಳಿ ನಾವು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತ. ಅದು ವೈಶ್ವಾನರ ಅಗ್ನಿ ಒಳಗದ ಜಠರಾಗ್ನಿ ಅಂತೇಳಿ, ಹೊರಗಿಂದ ಒಂದು ಅಗ್ನಿ ಅದ. ಆಮೇಲೆ ಒಂದು ಜ್ಞಾನಾಗ್ನಿ ಅದ, ಆತ್ಮಾಗ್ನಿ ಜ್ಞಾನಾಗ್ನಿ ಅದ. ಇವು ಏನಪ್ಪಾ ಅಂತ ಕೇಳಿದ್ರೆ ಕೇವಲ ಇವೆಲ್ಲನೂ ಬಿಡೋದಲ್ಲ, ಹೊರಗಿನ ಬಿಡಬಹುದು, ಇದು ಒಳಗಿಂದ ಬಿಡಕ್ಕೆ ಬರೋದಿಲ್ಲ. ಈಗ ಜ್ಞಾನ ಅಗ್ನಿ ಅದ, ಅದು ಪ್ರಶ್ನೆ ಇಲ್ಲ, ಎಲ್ಲರಲ್ಲಿ ಪ್ರಕಟ ಆಗ್ತದೋ ಇಲ್ಲೋ. ಅಥವಾ ಪ್ರತಿಯೊಬ್ಬರಲ್ಲಿ ಅಗ್ನಿ ಅದ. ಯಾವುದೇ ವಸ್ತುವಿನ ಜ್ಞಾನ ನಮಗೆ ಆಗ್ತದಂದ್ರೆ ಅಜ್ಞಾನ ನಾಶ ಆಗಬೇಕೆ ಜ್ಞಾನಕ್ಕೆ. ವಿಷಯ ವೃತ್ತಿ ಸಂಬಂಧ ಆದಮೇಲೆ ಆವರಣ ಭಂಗ ಆಗಿ ಇದಮಿತ್ತಂ, ಈ ವಸ್ತು ಹಿಂಗದ್ ಗೊತ್ತಾಯಿತು ಅಂದ್ರೆ ಅಲ್ಲಿ ಅಜ್ಞಾನ ಆ ವಸ್ತುವಿನ ಬಗ್ಗೆ ನಷ್ಟ ಆಗ್ತದೆ. ಅರ್ಥಾತ್ ಅಗ್ನಿ ಇಲ್ಲನೆ ವ್ಯವಹಾರ ನಡೆಯಂಗಿಲ್ಲ. ಜ್ಞಾನಮೇವ ಪರಬ್ರಹ್ಮ, ಜ್ಞಾನ ಇದು ಪರಬ್ರಹ್ಮದ. ನಹಿ ಜ್ಞಾನಾನ ವಿದ್ಯತೆ ಕ್ವಚಿತ್. ಜ್ಞಾನ ಏವ ಪರಂ ಬ್ರಹ್ಮ, ಜ್ಞಾನಂ ಬಂಧಾಯ ಕಲ್ಪತೆ. ಜ್ಞಾನದಿಂದ ಮೋಕ್ಷ, ಜ್ಞಾನದಿಂದ ಬಂಧ. ಬಂಧನ ಎದರಿಂದ ಆಗ್ಯದ? ಜ್ಞಾನದಿಂದ ಆಗ್ಯದ. ಮೋಕ್ಷ ಎದರಿಂದ ಆಗ್ತದ? ಜ್ಞಾನದಿಂದ ಆಗ್ತದೆ. ಏನು ಜ್ಞಾನ? ಅರ್ಥಾತ್ ವಿಪರೀತ ಜ್ಞಾನದಿಂದ ಬಂಧ ಆಗ್ಯದ. ಆತ್ಮಜ್ಞಾನದಿಂದ ಮೋಕ್ಷ ಆಗ್ತದೆ. ಬಂಧಕ್ಕೂ ಕಾರಣ. ಮತ್ತು ಇಡೀ ಜಗತ್ತು ಏನದ? ಜ್ಞಾನ ರೂಪನೇ. ಜ್ಞಾನ ಇಲ್ಲ ಅಂದ್ರೆ ಜಗದಾಂತ್ಯ ಪ್ರಸಂಗ ಅಂದ್ರೆ, ಜ್ಞಾನ ಇಲ್ಲ ಅಂದ್ರೆ ಏನೂ ಇಲ್ಲ, ಕಲ್ಲಿದ್ದ. ಅದಕ್ಕಂತಾರೆ ಅವರು ಜ್ಞಾನಮೇವ ಪರಬ್ರಹ್ಮ ನೈ ಜ್ಞಾನಾತ್ ವಿದ್ಯತೆ ಕ್ವಚಿತ್. ಜ್ಞಾನಕ್ಕೆ ಬಿಟ್ಟು ಏನೂ ಇಲ್ಲ, ಎಲ್ಲವೂ ಜ್ಞಾನಮಯ ಅದ. ನನಗೆ ತಿಳಿದಿಲ್ಲ ಅನ್ನೋದರೆ ತಿಳಿದದ, ನನಗೆ ತಿಳಿದಿಲ್ಲ ಅನ್ನೋದ್ರೆ ತಿಳಿದದ. ತಿಳಿದಿಲ್ಲ ಅಂತ ಹೇಳ್ಬೇಕಾದ್ರೆ ತಿಳಿದೇ ಹೇಳ್ಬೇಕಾದ್ರೆ ತಿಳಿಲಾರ್ದೆ ಹೆಂಗೆ ಹೇಳ್ತಾರೆ? ಅದಕ್ಕೆ ಮಹಾನುಭಾವರು ಅಂತಾರಪ್ಪ ಅಂತ ಕೇಳಿದ್ರೆ, ಕೇವಲ ಅಗ್ನಿಯನ್ನ ಬಿಟ್ಟು ಬರಕ್ಕೆ ಬರಂಗಿಲ್ಲ. ಬಾಯಾಗ್ನಿ ಅದ, ಜಠರಾಗ್ನಿ ಅದ, ಆತ್ಮಾಗ್ನಿ ಜ್ಞಾನಾಗ್ನಿ ಅದ. ಹಿಂಗೇನಪ್ಪ ಅಂತ ಕೇಳಿದ್ರೆ ನ ನಿರಗ್ನಿ ನ ಅಕ್ರಿಯ. ಅಕ್ರಿಯನಾಗಿ ಕರ್ಮರಹಿತನಾಗಿ ಮನುಷ್ಯನಿಗೆ ಇರ್ಲಿಕ್ಕೆ ಬರುವುದನೇ ಇಲ್ಲ. ಅದಕ್ಕೆ ಏನಂತಾರ? ಜಡ ಅಂತಾರ. ಯಾವ ಜಡ ಅಂತಾರ? ಶ್ವೇತರ ಯಜ್ಞಪ್ತಿ ಶೂನ್ಯತ್ವ ಜಡತ್ವ. ಇತರ ಜ್ಞಾನ ತನ್ನ ಜ್ಞಾನ ಇಲ್ಲದಕ್ಕೆ ಜಡ ಅಂತೇಳಿ. ಜಡದಲ್ಲಿ ಏನು ಕ್ರಿಯೆ ಆಗಂಗಿಲ್ಲ. ಅದಕ್ಕೆ ತತ್ವಜ್ಞಾನಿ ಆಗಿರತಕ್ಕಂಥವ ಅವ ಜಡ ಅಲ್ಲ, ಅಕ್ರಿಯ ಇಲ್ಲ ಅವ. ಅದಕ್ಕೆ ಅವ ನಿರಗ್ನಿನೂ ಇಲ್ಲ. ಬರೇ ಅಗ್ನಿ ಹೊರಗಿನ ಬಾಹ್ಯಾಗ್ನಿ ಬಿಟ್ಟವರು, ಬಾಹ್ಯ ಕ್ರಿಯೆಯನ್ನು ಬಿಟ್ಟವರು ಯೋಗಿ ಅಂತ ಅನ್ಲಿಕ್ಕೆ ಬರುವುದಿಲ್ಲ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ಅವ ಹೆಂಗಿರ್ತಾನ? ಅವ ನಿರಗ್ನಿ ನ ಚಕ್ರಿಯ ಸ ಸನ್ಯಾಸಿ ಚ ಯೋಗಿ ಚ. ಏನಪ್ಪ? ಅವ ಸನ್ಯಾಸಿನೂ ಅದ, ಯೋಗಿ ಅದ. ಯೋಗಿ ಸನ್ಯಾಸಿ ಇವೆರಡರಲ್ಲಿ ಸರ್ವಕರ್ಮಣಾನ್ಯಾಸ ಸನ್ಯಾಸಂ ಕವಿಯೋ ಇದು. ಸರ್ವ ಕರ್ಮಗಳ ಬಿಡುವುದು ಸನ್ಯಾಸಿ ಅದ. ಯೋಗಿ ಅಂತ ಕೇಳಿದ್ರೆ ಸರ್ವಕರ್ಮಗಳನ್ನು ಮಾಡಿ ಅದರ ಫಲವನ್ನು ಬಿಡುವುದು ಯೋಗಿ ಅದ. ಇಷ್ಟೇ ಅಂತರ ಬಿಡೋದು. ಇವ ಕರ್ಮ ಬಿಡ್ತಾನ, ಅವ ಫಲ ಬಿಡ್ತಾನೆ. ಬಹಳ ಚಲೋ ಮಾಡಿ ಮಹಾತ್ಮರು ಇದೇ ಮಾಡ್ತಾರೆ. ಫಲ ಅಪೇಕ್ಷೆ ಮಾಡಲಾರ್ದೆ ಮಂದಿ ಕಲ್ಯಾಣಕ್ಕಾಗಿ ಅವರು ಮಾಡ್ತಾರೆ. ಯೋಗಿಗೆ ಅವರಿಗೆ ಅರ್ಥ ಏನು ಅಂದ್ರೆ ಎಲ್ಲವನ್ನ ಬಿಟ್ಟು ಸನ್ಯಾಸಿ ಆಗಿರ್ತಕ್ಕಂತಹ ಏನಪ್ಪ ಅಂತ ಕೇಳಿದರೆ ಎಲ್ಲರೇ ಹೋಗಿ ಇರಬೇಕು, ಏನೂ ಮಾಡಬಾರ್ದು ಅಂತ ಬಹಳ ಮಂದಿ ಅರ್ಥ ಏನಪ್ಪ ಅಂತ ಇರ್ತವೆ. ಅದಕ್ಕೆ ಹೇಳಿದವರು ಶಾಸ್ತ್ರದ ಅನಗ್ರಿ ಅನಿಕೇತ ಸ್ಯಾತ್ ಗ್ರಾಮ ಮನ್ನಾರ್ಥ ಮಾಮಿಷೇತ್. ಸನ್ಯಾಸಿ ಹೆಂಗಿರಬೇಕು ಅಂದ್ರೆ
ಒಟ್ಟು ಅಗ್ನಿ ಸಂಪರ್ಕ ಇರಬಾರ್ದು. ಬಾಹ್ಯ ಅಗ್ನಿ ಅವ ಮುಟ್ಟಬಾರ್ದು. ಯಾಕೆ? ಅರೆ ಅಗ್ನಿ ಮುಟ್ಟಿದ್ರೆ ಏನು ಲಾಭದ? ಏನು ಲಾಭ ಇಲ್ಲ. ಅವ ಸನ್ಯಾಸಿ ಅಗ್ನಿ ಅದಾನ, ಅವ ಸ್ವಯಂ ಅಗ್ನಿ ಅದಾನ. ಅದಕ್ಕೆ ಕೆಂಪು ಬಟ್ಟೆ ಇರ್ತಾವಲ್ಲ, ಕೆಂಪು ಬಟ್ಟೆ ಅರ್ಥೇನು? ಬೆಂಕಿ ಕೆಂಪು ಇರ್ತದೇನು? ಕರಗಿರ್ತದೆ. ಬೆಂಕಿ ಕೆಂಪೇ ಇರ್ತದೆ, ಅಗ್ನಿನೂ ಕೆಂಪ. ಅದಕ್ಕೆ ಅಲ್ಲಿ ಏನಿಲ್ಲ, ಯಾವ ಕರ್ಮ ಬೆಕ್ಕೆ ಬಂದಿದ್ದೆಲ್ಲ ಹಾಳಾಗಿ ಹೋಗ್ಬಿಡ್ತಾವ. ಅದಕ್ಕೆ ಅಂತಾರೆ ಅವರು, ಅವ ಅನಿಕೇತ. ಸನ್ಯಾಸಿ ಇದ್ದವ ಹೆಂಗೆ ಇರಬೇಕು? ಅವ ಅಗ್ನಿ ಬಿಟ್ಟು ಇರಬೇಕು. ಅನಿಕೇತ. ನಿಕೇತ ಅಂದ್ರೆ ಸ್ಥಾನ, ಜಗ. ನಂದು ಇದೆ, ನಾನು ಮಠ, ನಾನು ಗುಡಿಸಲ್ಲ, ನಾನು ಕೊಂಪೆ. ಮನೆ ಬಿಟ್ಟು ಮಠ ನಂದಂತಾರೆ, ಮನೆ ಮೊದಲು ಮಠ ನಂದಂತಾರೆ. ಮಠ ಇಲ್ಲ ಅಂದ್ರೆ ಗುಡಿಸಲ್ ನಂದಂತಾರೆ. ಅದು ಅರ್ಥ ಅಲ್ಲ. ಅನಿಕೇತ ಯಾವುದಕ್ಕೂ ಆಶ್ರಯ ಇರಬಾರ್ದು. ನಿಕೇತ ಅಂದ್ರೆ ಮನೆ, ನನ್ನ ಮನೆ, ನನ್ನ ರೂಮ, ನಾನು ಹಾಸಿಗೆ. ಯಾರೇ ತೊಗೊಂಡು ಜಗಳ ತೆಗಿತೇವೆ. ನಾನು ಹಾಸಿಗೆ ನೀ ಯಾಕೆ ತೊಗೊಂಡು, ನಾನು ಸಾಮಾನು ನೀ ಯಾಕೆ ತೊಗೊಂಡು, ಅದೇ ಜಗಳ ತೆಗಿತೇವೆ. ಅದಕ್ಕೆ ಎದಕ್ಕೂ ಆಶ್ರಯ. ನಿಕೇತ ಅಂದ್ರೆ ಆಶ್ರಯ ಸ್ಥಾನ. ಎದಕ್ಕೂ ಆಶ್ರಯ ಇರಬಾರ್ದು. ಸನ್ಯಾಸಿ ಅಂತ ಎದಕ್ಕೂ ಆಶ್ರಯ ಇಲ್ಲ. ಅನಿಕೇತ ಅದನ್ನು ಯಾವುದೇ ಒಂದು ಪದಾರ್ಥಗಳಿಗೆ, ವಸ್ತುಗಳಿಗೆ ಯಾವುದಕ್ಕೆ ಅವನೇನಪ್ಪ ಅಂದ್ರೆ ಇದು ಇಲ್ಲ. ಏನಪ್ಪ ಅಂದ್ರೆ ಮಮತ್ವ ಅವನಲ್ಲಿ ಉಳಿದಿಲ್ಲ. ಅದು ಕೇಳಿದ್ರೆ ಅವರು ಅನಗ್ನಿ ಇರಬೇಕು, ಅನಿಕೇತ ಸ್ಯಾತ್. ಇದ್ದು ಹೆಂಗಪ್ಪ ಅಂದ್ರೆ ಗ್ರಾಮಂ ಅನ್ನಾರ್ಥ ಮಾವಿಷಯ. ಇಟ್ಟರ ಸಲುವಾಗಿ ಊರಿಗೆ ಬರಬೇಕು. ಅದಕ್ಕೆ ಮಂದಿ ಸಂಘ ಇಟ್ಟರ ಸಲುವಾಗಿ ಬಂದು ಭವತಿ ಭಿಕ್ಷಾ ಅಂದೇಹಿ ಅಟ್ಟಕ್ಕಿರಬೇಕು. ಅವನೇ ಸನ್ಯಾಸಿ ಅಂತಾರೆ. ಅಂದ್ರೆ ಅವರು ಸನ್ಯಾಸಿ ಅಂತ ಯಾರು ಊರಾಗಿರಬಾರ್ದು, ಇಲ್ಲೇ ಅಂತ ಆಶ್ರಯ ಇರಬಾರ್ದು. ನಾನು ಜೋಪಡಿ, ನಾನು ಗುಡಿಸಲ್ಲ, ನಂದು ಅಂತ ಇದು ಇರಬಾರ್ದು. ಹಾಗೇನಪ್ಪ ಅಂದ್ರೆ ಅವ ಬೆಂಕಿ ಮುಟ್ಟಬಾರ್ದು. ಅಂದರೆ ಏನೂ ಕೂಸ್ಕೊಂಡು ತಿನ್ನಬಾರ್ದು, ಭಿಕ್ಷೆ ಬಿಡ್ಬೇಕಂತ. ಬೆಂಕಿ ಅಡಿಗೆಗೆ ಬೇಕು. ಬೆಂಕಿ ಮಂದಿ ಮನೆಯಾಗ ಇರಲಿ, ನಾವು ಊಟ ಅಷ್ಟೇ ಮಾಡೋದು. ಸನ್ಯಾಸಿ ಅಂದ್ರೆ ಏನು? ಬೆಂಕಿ ಮಂದಿ ಮನೆಯಾಗ, ಅದು ಇರಲೇಕ ಹತ್ತಲೇಕ ಏನಕ್ಕಾಗತ್ತೆ. ಅದಕ್ಕೆ ಬೆಂಕಿ ಮಂದಿ ಅನಗ್ನಿ ಅಂದ್ರೆ ಮಂದಿ ಮನೆಯಾಗ ಬೆಂಕಿ, ನಮ್ಮದು ಊಟ. ಅವ ಅನಗ್ನಿ ಅದಾನ ಮನುಷ್ಯ. ಮತ್ತೆ ಹೆಂಗಿರ್ತಾನ ಅಂತ ಕೇಳಿದ್ರೆ ಅನಿಕೇತ. ಎಲ್ಲಿ ಇಲ್ಲೇ ಜಗ ಅಂತ ಅವನಿಲ್ಲ, ಎಲ್ಲ ಜಗ ಅಂತ ಅವನಿಲ್ಲ. ಅದಕ್ಕೆ ಹಿಂದಕ್ಕೆ ಸಿದ್ಧಾರ್ಥ ಹೇಳ್ತೀರಂತ, ಯಾರ್ದಾರೆ ಮಠ ಮನೆ ಇತ್ತಂದ್ರೆ ಕಾರ್ಯಕ್ರಮ ಹೋರಿ ನಿಮ್ಮ ಮಠಕ್ಕೆ ಅಂತಾರೆ. ಹೋರಿ ನಿಮ್ಮ ಮನೆಗೆ ಹೋಗ್ತಾರೆ. ಯಾವುದೋ ಮನೆ ಎಲ್ಲಿ ಇಲ್ಲ, ಮಠ ಇಲ್ಲ, ಮೇಲೆ ಹೋಗಂತ ಎಲ್ಲಿಗಂತ ಎಲ್ಲಿಗೆ ಹೋಗಿ ಅನ್ಬೇಕು. ದೇಶನೇ ಅವನದ. ಸಿದ್ಧಾರ್ಥ ಅಂತಿರದ ತನ್ನ ಮನೆ ತಂದ ಅಲ್ಲ ಅಂದಮೇಲೆ ಊರನ ಮನೆ ಎಲ್ಲ ಅವನೇ. ಹೌದಾ? ಎಲ್ಲ ಮನೆ ಎಲ್ಲಿ ನನ್ನ ಮನೆ ಅಂತ ಅನಿಗಿತ್ತು, ನಿನಗೆ ಹೋಗಂತಾರ. ನಿಮ್ಮ ಊರಿಗೆ ಹೋಗು, ನಿಮ್ಮ ಮಠಕ್ಕೆ ಹೋಗು, ನಿಮ್ಮ ಮನೆಗೆ ಹೋಗಂತಾರ. ಮತ್ತೆ ಎಲ್ಲ ಮನೆನೇ ಎಲ್ಲ ಇಲ್ಲ ಅಂದ್ರೆ ಅದಕ್ಕೆ ಅಂತಾರೆ, ತನ್ನ ಮನೆ ತಂದ ಅಲ್ಲ ಅಂದವನಿಗೆ ಊರ ಮನೆಯೆಲ್ಲ ಅವನೇ. ಅದಕ್ಕೆ ಅನಿಕೇತ. ನಿಕೇತ ಅಂದ್ರೆ ಸ್ಥಾನ. ಅದು ಇಲ್ಲ ಅವನಂತಕ್ಕೆ. ಅದು ಇಲ್ಲ. ಅವನ ಆಶ್ರಮ ಇಲ್ಲ. ಆಶ್ರಮ ಅಂದ್ರೆ ಬ್ರಹ್ಮಚಾರ್ಯನೂ ಅಲ್ಲ, ಗೃಹಸ್ಥ ಆಶ್ರಮನೂ ಅಲ್ಲ, ವಾನಪ್ರಸ್ಥನೂ ಅಲ್ಲ, ಸನ್ಯಾಸನೂ ಅಲ್ಲ, ಯೋಗಿ ಏನೂ ಅಲ್ಲ. ಯಾವುದೂ ಆಶ್ರಮ ಇಲ್ಲ. ಅದಕ್ಕೆ ನಮ್ಮಲ್ಲಿ ಹೇಳ್ತೀವಿ ಆಶ್ರಮ ಅಂತ ಎದಕ್ಕಂತಾರೆ? ಎತ್ತರ ಸಮಂತ ಶ್ರಮ ವರ್ತತೆ ಆಶ್ರಮ. ಮಠಗಳು ಹೆಂಗಾಗ್ಯಾವ ಅಂದ್ರೆ, ಆಶ್ರಮ ಹೆಂಗಾಗ್ಯಾವ ಅಂದ್ರೆ ಎಲ್ಲಿ ಮನೆಗಿಂತ ಹೆಚ್ಚಿಗೆ ಕಷ್ಟದಲ್ಲಿ. ಅದಕ್ಕೆ ಆಶ್ರಮ. ಸಮಂತ ಎತ್ತರ ಶ್ರಮ ವರ್ತತೆ ತದಾಶ್ರಮ. ಅದಕ್ಕಂತಾರೆ ಅವರು ಮಹಾತ್ಮರು. ಅವ ಹೆಂಗಿರ್ತಾನೆ ಅಂದ್ರೆ ಅಟ್ಟಕ್ಕಾಗೇ ಬರ್ತಾನ. ಅಗ್ನಿ ಇಲ್ಲ, ಅವ ಅಡುಗೆ ಮಾಡಂಗಿಲ್ಲ, ಮಾಡಿದವ್ರ ಮನೆಗೆ ಹೋಗ್ತಾನ. ಅದಕ್ಕೆ ಅಟ್ರ ಸಲುವಾಗಿ ಊರಾಗ ಹೋಗ್ತಾನ. ಏನಂತಾರೆ ಅವರು? ಗ್ರಾಮಂ ಅನ್ನಾರ್ಥ ಮಾವಿಷೇತ್. ಅನ್ನಕ್ಕಾಗಿ ಅವ ಊರಿಗೆ ಹೋಗ್ತಾನೆ. ಮತ್ತೆ ಆಗಿರ್ತಾನ ಉಪೇಕ್ಷಕು. ಅವನಂತಪ್ಪ ಏನು ಅವನಂತಕ್ಕೆ ಯಾವುದು ಅಪೇಕ್ಷೆ ಇರಂಗಿಲ್ಲ. ಉಪೇಕ್ಷಕ ಅಂದ್ರೆ ಯಾವುದಕ್ಕೂ ಅರ್ಥ ಮಾಡಂಗಿಲ್ಲ. ಉಪೇಕ್ಷೆ ಮಾಡ್ಯಾರಂದ್ರೆ ಏನು? ಯಾರೇ ಇದ್ರಿ ಬರಕತ್ತಿರು ನೋಡಿದ್ರೆ ಹಂಗೆ ಮಾಡ್ರಿ, ನಮ್ಮ ಉಪೇಕ್ಷೆ ಮಾಡ್ತಾರ, ನಮ್ಮ ನೋಡಿಲ್ಲ.
ನಮ್ಮನ್ನು ಅರ್ಥ ಮಾಡಿಲ್ಲ, ನಾನು ಗುರುತು ಹಿಡಿಲಿಲ್ಲ ಅಂತ ಹೇಳಲ್ಲ, ಅಂದರೆ ಉಪೇಕ್ಷೆ. ಹಾಗೆ ಪ್ರಪಂಚದ ಸಮಸ್ತ ವಸ್ತುಗಳನ್ನು ಉಪೇಕ್ಷಾ ದೃಷ್ಟಿ. ರಾಗನೂ ಬೇಡ, ದ್ವೇಷನೂ ಬೇಡ. ದ್ವೇಷ ಉಪೇಕ್ಷೆ ಮಾಡಂಗಿಲ್ಲ ಅವನು. ಮನಸ್ಸನ್ನ ಇಟ್ಟಾನ ಅಂತಾನು, ಉಪೇಕ್ಷೆ ಮಾಡಂಗಿಲ್ಲ. ಮತ್ತು ಪ್ರೇಮದವರೇ ಇದ್ದೇ, ರಾಗದವರೇ ಇದ್ದೇ ಇರ್ತಾನೆ. ಇವನಿಗೆ ಇಲ್ಲ, ರಾಗದ್ವೇಷ ಎರಡೂ ಉಪೇಕ್ಷಾ. ಏನು ಇದರಿಂದ ಸುಖ ಅಂತ ತಿಳ್ಕೊಂಡಿಲ್ಲ, ದುಃಖನೂ ತಿಳ್ಕೊಂಡಿಲ್ಲ, ಬೇಕು ಅಂದಿಲ್ಲ, ಬ್ಯಾಡನೂ ಅಂದಿಲ್ಲ, ಯೋಗ್ಯ ಅಂದಿಲ್ಲ, ಅಯೋಗ್ಯ ಅಂದಿಲ್ಲ. ಹೆಂಗದ ಉಪೇಕ್ಷಾ. ಯಾಕೆ ಉಪೇಕ್ಷೆ ಬರ್ತದೆ? ಎಲ್ಲರೇ ಅದರಿಂದ ನನಗೆ ಹಾನಿ ಲಾಭ ಅಂತ ಅನಿಸ್ತು ಅಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ. ಇಲ್ಲ ವಿಚಾರ ಮಾಡಂಗಿಲ್ಲ. ಗ್ರಾಮಂ ಗಚ್ಚಂ ತೃಣಂ ಸ್ಪೃಶತಿ. ದಾರಿಗೆ ಹೋಗತ್ತೇನೆ, ಎಷ್ಟೋ ಹುಲ್ಲ ಕಡ್ಡಿ ಬಿದ್ದರೆ ವಿಚಾರ ಮಾಡ್ತೀವಿ ನಾವು. ಅದ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ ನಾವು. ಬಿದ್ದಿರ್ತೇವೆ ನೋಡಂಗಿಲ್ಲ, ಹೋಗ್ತೇವೆ. ಅದರಿಂದ ನನಗೆ ಹಾನಿನೂ ಇಲ್ಲ, ಲಾಭನೂ ಇಲ್ಲ. ಲಾಭ ಹಾನಿ ಬಂತು ಅಂದ್ರೆ ವಿಚಾರ ಮಾಡ್ತೀನಿ, ಅಪೇಕ್ಷೆ ಮಾಡ್ತೀನಿ. ಎಲ್ಲಿ ಲಾಭ ಹಾನಿನೇ ಅಲ್ಲಿಲ್ಲ, ಮಾನಾಪಮಾನ ಇಲ್ಲ, ಸುಖ ದುಃಖನೂ ಇಲ್ಲ, ಅದ್ರ ಬಗ್ಗೆ ನಾ ಅಪೇಕ್ಷೆ ಮಾಡಂಗಿಲ್ಲ. ಏನು ಮಾಡ್ತೀನಿ? ಉಪೇಕ್ಷೆ ಆಯ್ತು. ಹೌದಲ್ಲ? ಅದು ಉಪೇಕ್ಷೆ ಅಂದ್ರೆ ಈ ಕ್ಷಣ ಅಂದ್ರೆ ನೋಡೋದು, ವಿಚಾರ ಮಾಡೋದು. ಅದೇನು ಮಾಡಂಗಿಲ್ಲ, ವಿಚಾರ ಮಾಡಂಗಿಲ್ಲ. ಅದಕ್ಕೆ ಹೇಳ್ತಾರೆ ಉಪೇಕ್ಷೆ ಇರ್ತಾರೆ. ಅದಕ್ಕೆ ಹೇಳಿದ್ರು ಉಪೇಕ್ಷೆದಾಗ ಒಂದು 2-3 ಮಾತು ಹೇಳ್ತಾರೆ ಅವರು. ಮೈತ್ರಿ ಕರುಣಾ ಮುದಿತ ಉಪೇಕ್ಷಾ ನಾಮ ಸುಖ ದುಃಖ ಪುಣ್ಯ ವಿಪರ್ಯಾಣ ಭಾವನಾ ಚಿತ್ತ ಪ್ರಸಾದನಂ. ಇವು ಯಾವುವು ಇಲ್ಲಿ ನೋಡೋಣ ಅಂತ. ಉಪೇಕ್ಷೆ ಅಂತ ಅದಕ್ಕಂತಾರೆ ಏನಪ್ಪ, ಮೈತ್ರಿ ಇಲ್ಲ, ಯಾರ ಜೊತೆ ಕರುಣಾನೂ ಇಲ್ಲ, ಯಾರ ನೋಡಿ ಸಂತೋಷನೂ ಇಲ್ಲ. ಹೌದಿಲ್ಲ? ಸುಖ ಇಲ್ಲ, ದುಃಖ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ. ಇವೆಲ್ಲ ಈ ವಿಷಯಗಳು ಏನದ, ಎಷ್ಟು ಪ್ರಪಂಚದ ವಿಷಯಗಳು ಇವು ಕೊಡ್ತಾವೆ, ಇದು ಬರ್ತದೆ. ಅವುಗಳ ಸಂಬಂಧ ಸಂಪರ್ಕ ಮಾಡಿದೀವಿ ಅಂದ್ರೆ ಕರುಣಾರೇ ಬರ್ತದೆ, ನಿಮಗೆ ಮುದಿತರೇ ಆಗ್ತದೆ, ನಿಮಗೆ ಅಪೇಕ್ಷರೇ ಆಗ್ತದೆ, ಸುಖರೇ ಆಗ್ತದೆ, ದುಃಖರೇ ಆಗ್ತದೆ, ಪುಣ್ಯರೇ ಬರ್ತದೆ, ಪಾಪರೇ ಬರ್ತದೆ. ಹೌದಲ್ರಿ? ಈ ಬರತಕ್ಕಂಥ ಭಾವನಾ ಏನದ, ಇದು ಶಾಂತ ಆಯಿತು ಅಂದ್ರೆ ಉಪೇಕ್ಷೆ ಅಂತ. ಕರುಣಾ ಉತ್ಪನ್ನ ಆಯಿತು, ದ್ವೇಷ ಉತ್ಪನ್ನ ಆಯಿತು, ಪುಣ್ಯ ಉತ್ಪನ್ನ ಆಯಿತು, ಪಾಪ ಉತ್ಪನ್ನ ಆಯಿತು, ಸುಖ ಉತ್ಪನ್ನ ಆಯಿತು, ದುಃಖ ಉತ್ಪನ್ನ ಆಯಿತು, ಅದು ಉಪೇಕ್ಷೆ ಅಲ್ಲ. ಇವು ಯಾವ ಉತ್ಪನ್ನ ಆಗಬಾರ್ದವನಿಗೆ, ಅದಕ್ಕೆ ಉಪೇಕ್ಷೆ ಅಂತೇಳಿ. ಸುಖನೂ ಇಲ್ಲ, ದುಃಖನೂ ಇಲ್ಲ. ಯಾರ ಮೇಲೆ ಪ್ರೀತಿ ಇದ್ರೆ ಕರುಣಾ ಆಗ್ತದೆ, ದ್ವೇಷ ಆಗ್ತದೆ, ಯಾರು ಬೇಕಾಗಿರಲ್ಲ, ಮೈತ್ರಿ ಹಾಕದ, ಯಾರು ಬೇಕಾದ ಶತ್ರು ಉತ್ಪನ್ನ ಹಾಕದ, ಅವು ಯಾವೂ ಇಲ್ಲ. ಇದಕ್ಕೆ ಉಪೇಕ್ಷೆ ಬುದ್ಧಿ ಅಂತ. ಅದ ನನಗೆ ಎದರಿಂದನೇ ಪ್ರಯೋಜನ ಅಪ್ರಯೋಜನ, ಸುಖ ದುಃಖ ಪುಣ್ಯ ಪಾಪ ಉತ್ಪನ್ನ ಆಗ್ತವೆ, ಅಥವಾ ಇವೆರಡರದಾಗ ಏನಾರ ಒಂದು ಬೇಕು ಅಂತ ಅನಿಸ್ತು ಅಂದ್ರೆ ಅದು ಉಪೇಕ್ಷೆ ಅಲ್ಲ, ಅಪೇಕ್ಷೆ ಅಂತ. ಅದಕ್ಕೆ ಅಪೇಕ್ಷೆ ಮಾಡ್ತಾರೆ. ಅದು ಯೋಗಿಯಲ್ಲಿ ಇವು ವೀರಂಗನೇ ಇಲ್ಲ. ಅವನ ಹಂತಕ್ಕೆ ವೀರಂಗನೇ ಇಲ್ಲ. ಸುಖದ ಬಗ್ಗೆ ದುಃಖ ಬೇಡ, ಸುಖ ಬೇಕು, ಮೈತ್ರಿ ಬೇಕು, ಕರುಣಾ ಬೇಕು. ಇವು ಯಾವ ಕೂಡ ಅಪೇಕ್ಷೆ ರಹಿತವಾಗಿ ಕೇವಲ ಒಂದೇಪ ಅಂದ್ರೆ ಅವ ದೃಶ್ಯವನ್ನು, ವೃತ್ತಿಯನ್ನು, ವ್ಯವಹಾರವನ್ನು ಅವ ನೋಡ್ತಾನಲ್ಲ, ಅವನಿಗೇನಂತಾರಂದ್ರೆ ಉಪೇಕ್ಷಾ ವೃತ್ತಿ ಮಾಡ್ತಾನೆ. ಅವನು ಯಾವುದ್ರೇನಪ್ಪ ಅಂತ ಕೇಳಿದರೆ ಆ ಮನುಷ್ಯನಿಗೆ ಇರಂಗಿಲ್ಲ. ಅಂತಹ ಮನುಷ್ಯ ಏನಪ್ಪ ಅಂತ ಕೇಳಿದರೆ ತನ್ನ ಜೀವನದಲ್ಲಿ ಏನಾಗ್ತಾನೆ ಅಂತ ಕೇಳಿದರೆ ಅವರಲ್ಲಿ 3 ಭಾಗಗಳನ್ನು ಏನಪ್ಪ ಅಂತ ಕೇಳಿದರೆ ಮಾಡಿದ್ದಾರೆ. ಯಾವ ಇವೆಲ್ಲ ಅಪೇಕ್ಷೆ ಮಾಡ್ತಾನೆ ಅವನು ಕನಿಷ್ಠ ಮನುಷ್ಯ, ಅವನು ಸಾಧಕನೇ ಅಲ್ಲ, ಅವನು ಸಾಧಕನೇ ಅಲ್ಲ. ಎಲ್ಲರೇ ವೃತ್ತಿ ನಿಂತು ಅಂತಂದ್ರೆ ಗತಿ ಇರಂಗಿಲ್ಲ. ಅದಕ್ಕೆ ಹರಿಯುವುದು ಎಲ್ಲರೇ ನೀರ ಒಂದು ತೆಗನಾಗ ಬಿತ್ತು ನಿಂತು ಅಂದ್ರೆ ಅದಕ್ಕೆ ಪ್ರವಾಹ ಅನ್ನಂಗಿಲ್ಲ. ನಾವು ಪ್ರವಾಹ ಅಂತ ಅನ್ನಂಗಿಲ್ಲ, ಅದು ಹರಿತಾ ಇರಬೇಕು. ವೃತ್ತಿ ಎಲ್ಲರೇ ನಿಂತು ಅಂದ್ರೆ ನಿಂತಲ್ಲಿ ಅದಕ್ಕೆ ಆಸಕ್ತಿ ಅಪೇಕ್ಷೆಗಳು ಚಾಲು ಆಗುತ್ತವೆ ಅಂತ ತಿಳ್ಕೊಂಡು ಅದು ಇಲ್ಲ ಅಂತ. ಹಿಂಗೆ ಇರತಕ್ಕಂಥ ಮನುಷ್ಯ ಉತ್ತಮ ಮನುಷ್ಯ ಅದನ್ನು. ಇವುಗಳಲ್ಲಿ ಯಾವ ಆಸಕ್ತ ಅದನ್ನ ಅವ ಕನಿಷ್ಠ ಮನುಷ್ಯ ಅದಾನೆ, ಅವ ಕನಿಷ್ಠ ಮನುಷ್ಯ. ಅದಕ್ಕೆ ಹೇಳಿದ್ರು ಈಶ್ವರೇ
ತದಧೀನೇಶು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪಾಪೇಕ್ಷ ಯಕ್ಕರೋತಿ ಸಮಧ್ಯಮ. ಎಲ್ಲಿ ಅಡ್ವತಾನೆ ಇವುಗಳಲ್ಲಿ ಮೇಲಿನ ಹೇಳಿದಲ್ಲಿ ಅವ ಕನಿಷ್ಠ ಅದ, ಅವ ಅಧಿಕಾರಿ ಅಲ್ಲ, ಕನಿಷ್ಠ. ಇನ್ನು ಮಧ್ಯಮ ಯಾರು ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ಈಶ್ವರೇ ತದಧೀನೇಶು. ಯಾರು ತಮ್ಮ ಅಂಕಿತದಲ್ಲಿರೋರಿಗೆ, ತಮ್ಮ ಮಾತು ಕೇಳೋರಿಗೆ, ತಮ್ಮ ಪ್ರಿಯ ಇದ್ದವರಿಗೆ ಪ್ರೇಮ ಎಲ್ಲರೂ ಮಾಡ್ತಾರೆ. ಅದೇನು ದೊಡ್ಡ ಸಮಸ್ಯೆ ಇಲ್ಲ. ಬೇಕಾದವ್ರಿಗೆ ಪ್ರೇಮ ಎಲ್ಲರೂ ಮಾಡ್ತೇವೆ. ಅದಕ್ಕೆ ಹೇಳ್ತಾರೆ ತದಧೀನೇಶು ಬಾಲಿಶೇಷು ದ್ವಿಷತ್ಸು ಚ. ಸಣ್ಣವರಲ್ಲಿ, ಮೂರ್ಖರಲ್ಲಿ, ವಿರೋಧ ಮಾಡೋವರಲ್ಲಿ, ಇಂಥವ್ರಲ್ಲಿ ವಿರೋಧ ಮಾಡೋವರಲ್ಲಿ ಯಾರು ಮೈತ್ರಿ, ಪ್ರೇಮ, ಕೃಪಾ, ಉಪೇಕ್ಷಾ ಸಕರೋತಿ ಮಧ್ಯಮ. ಯಾರು ಹೀಗೆ ಇದ್ದವರಲ್ಲಿ ಯಾರೇನಪ್ಪ ಅಂತ ಕೇಳಿದ್ರೆ ಅವ್ರು ಹೆಂಗಿರ್ತಾರೆ, ಅವ್ರು ಬೈದರು, ಸಿದ್ಧಾರೂಢಿಗೆ ಹೊಡೆದ್ರು, ಕಲ್ಲು ಯಾಕೆ ಬಂದರು, ಬಿಟ್ಟು ಹೊಡೆದ್ರು. ಸಿದ್ಧಾರೂಢ ಚಪ್ಪಲ್ ಬಿಟ್ಟು ಹೋಗಿದ್ಯೋ ತಮ್ಮ, ನೋಡಿ ಮುರಿತಾರ ತಗೋ ಅಂತ ತೊಗೊಂಡು ಹೊಡೋದು ಅಂತ ನೋಡಿ. ದ್ವೇಷತ್ಸು ಚ. ದ್ವೇಷ ಮಾಡೋರಲ್ಲಿ ಹೆಂಗಂದ್ರೆ ಪ್ರೇಮ ಮಾಡಿದ್ರೆ ಪ್ರೇಮ ಸಹಜ ಎಲ್ಲರೂ ಮಾಡ್ತಾರೆ, ಹೌದಲ್ಲ. ಲಾಭ ಆಗೋದಲ್ಲಿ ಮೈತ್ರಿ ಮಾಡ್ತೇವೆ. ಗೆಳತನ ಎಲ್ಲಿ ಮಾಡ್ತೇವೆ, ನಮ್ಗೆ ಲಾಭ ಆಗ್ತೇವೆ, ಮೈತ್ರಿ ಗೆಳತನ ಮಾಡ್ತೇವೆ, ಮೈತ್ರಿ ಮಾಡ್ತೇವೆ. ಇವು ಮಾಡತಕ್ಕಂಥ ವೃತ್ತಿ ಏನಂದಪ್ಪ ಅಂದ್ರೆ ಇವನಿಗೆ ಮಧ್ಯಮ ಅಂತ ಕರೀತಾರೆ. ಮಧ್ಯಮ ಮನುಷ್ಯ ಅಲ್ಲಿ ಅನುಕೂಲ ಆದಲ್ಲಿ. ಇನ್ನ ಇವು ಯಾವ ನೋಡಂಗಿಲ್ಲ. ಸರ್ವಭೂತೇಶು ಯಪ್ಪಸ್ಸೆ ಭಗವತ್ ಭಾವಮಾತ್ಮನ ಭೂತಾನೆ ಭಗವತ್ಯಾತ್ಮನ್ನೇಶ ಭಾಗವತೋತ್ತಮ. ಭಾಗವತರು ಹೇಳ್ತಾರೆ ಉತ್ತಮ ಅಂತಕ್ಕಂಥವ್ರು ಯಾರು ಇರ್ತಾರೆ ಅಂತ ಕೇಳಿದ್ರೆ ಎಲ್ಲದರಲ್ಲಿ ಸರ್ವಭೂತೇಶು ಯಪ್ಪಸ್ಸೇತ್ ಭಗವತ್ ಭಾವಂ ಆತ್ಮನಃ. ತನ್ನನ್ನೇ ನೋಡ್ತಾನೆ, ಎಲ್ಲದರಲ್ಲಿ ಅವನು ನೋಡ್ತಾನೆ. ಎಲ್ಲಿ ಪರಮಾತ್ಮ ಹೋಗ್ತಾನೆ. ಗೀತಾದಲ್ಲಿ ಹೇಳಿದ್ರೆ ಸುನಿಚೇವ ಸುಪಾಕಿಂಚ ಪಂಡಿತ ಸಮದರ್ಶನ. ಉತ್ತಮ ಪುಣ್ಯಾತ್ಮ ಪಾಪಾತ್ಮ ಎಲ್ಲರಲ್ಲಿ, ಬ್ರಾಹ್ಮಣ ಗವಿಹಸ್ತಿನಿ ಎಲ್ಲರಲ್ಲಿ ಏನಪ್ಪ ಅಂತ ಕೇಳಿದ್ರೆ ಅಲ್ಲಿ ಅತ್ಯಂತ ಎತ್ತರವಾದ ವಸ್ತು ಹಿಡ್ಕೊಂಡು ಅತ್ಯಂತ ಕನಿಷ್ಠವಾದ ವಸ್ತು ಪರಮಾತ್ಮ ಹೆಸರು ತಗೊಂಡ. ಯಾಕೆ ಎಲ್ಲಕ್ಕಿಂತ ಕನಿಷ್ಠ ಪ್ರಾಣಿ ಅಂದರೆ ಶ್ವಾನ. ಎಲ್ಲಕ್ಕಿಂತ ಹೆಚ್ಚಿನ ಬ್ರಾಹ್ಮಣ. ಅಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ಒನ್ ಟು ಲಾಸ್ಟ್ ಯಾರ ಶ್ರೇಷ್ಠಕ್ಕಿಂತ ಅತ್ಯಂತ ಕನಿಷ್ಠ, ಅತ್ಯಂತ ಶ್ರೇಷ್ಠ. ಇವರೆಲ್ಲರಲ್ಲಿ ಭಗವದ್ ಭಾವ ಮಹತ್ವದ ಭಗವಂತನ ಏನಪ್ಪ ಅಂತ ಕೇಳ ದೃಷ್ಟಿಯನ್ನು ನೋಡ್ತಾನೆ, ಆತ್ಮದೃಷ್ಟಿಯನ್ನು ನೋಡ್ತಾನೆ. ಅವನ ಸಾಧಕ ಉತ್ತಮ ಅಂತ ಪರಮಾತ್ಮ ಹೇಳ. ಅದಕ್ಕೆ ಅಂತಾರೆ ಅವರು ಶಾಸ್ತ್ರದಲ್ಲಿ ವಸ್ತುಗಳನ್ನು ಬಿಡುವುದು ಹಿಡಿಯುವುದು ಇದು ಮನುಷ್ಯನನ್ನು ಅಳೆಯಲಿಕ್ಕೆ ಬರ್ತಕ್ಕಂಥ ವಸ್ತುಗಳಲ್ಲ. ಬಿಟ್ಟು ಬಂದಾನಂದ್ರೆ ಶ್ರೇಷ್ಠ ಅಂತ ಅಲ್ಲ, ಮನೆಯಾಗ ಅದಾನಂದ್ರೆ ಕನಿಷ್ಠ ಅಂತನೂ ಅಲ್ಲ. ಅವ ಮನೆಯಾಗಿರಲಿಕ್ಕೆ ಮನಸ್ಸಿನಾಗಿರುವದು ಅಂತ. ಮನೆಯಾಗಿರಲಿಕ್ಕೆ ಮನಸ್ಸಿನಾಗಿಲ್ಲ ಅಂದ್ರೆ ನಾವು ಶ್ರೇಷ್ಠ. ಮನೆ ಬಿಟ್ಟ ನಮ್ಮ ಮನಸ್ಸಿನಾಗಿತ್ತು ಅಂದ್ರೆ ಅವ ಕನಿಷ್ಠ. ಪರಮಾತ್ಮ ಇದನ್ನೇ ಈ ಅಧ್ಯಾಯದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ. ಅದಕ್ಕೆ ಅವ ಹೆಂಗಿರಬೇಕು, ಅವ ಭಾವಮಾಶ್ರಿತನಾಗಿರಬೇಕು. ಭಾವದಲ್ಲಿ ಭಗವಂತನನ್ನು ಕಾಣಬೇಕು, ಅನುಭವಿಸಬೇಕು, ನೋಡಬೇಕು ಅಂತ. ಅದಕ್ಕೇನೆ ಹೇಳ್ತಾರ ವೇಡ್ ವರಾಹಾದಿ ತುಲ್ಯತ್ವ ಮಹಾಕಾಂಕ್ಷಿ ತತ್ವವೇತ್ ಭಾವ. ಎಲ್ಲರ ಪರಮಾತ್ಮ ನೋಡುದು ಅಂದ್ರಪ್ಪ ಅಂದ್ರೆ ಆ ಹಂದಿ ಮಂದಿ ಒಂದನಕ್ಕೆ ಬರಂಗಿಲ್ಲ. ಎಲ್ಲದರಲ್ಲಿ ಆತ್ಮ ಅದ ಅಂದ್ರೂ ಅದಕ್ಕೆ ವಿರಾಟ್ ವರಾಹಾದಿ ತುಲ್ಯತ್ವ ಮಹಾಕಾಂಕ್ಷಿ. ಆನೆಗೆ ಹಂದಿಗೆ ಸರಿ ಮಾಡಕ್ಕೆ ಬರುವುದಿಲ್ಲ. ತತ್ವಜ್ಞಾನಿ
ಭಾವದಲ್ಲಿ ಇರ್ತಾನೆ. ಭಾವಾದ್ವೈತಂ ಸದಾ ಕ್ರಿಯಾ ನ ಕ್ರಿಯಾದ್ವೈತಂ. ಭಾವದಲ್ಲಿ ಅದ್ವೈತ ಇರಬೇಕಿಲ್ಲ, ಕ್ರಿಯೆಯಲ್ಲಿ ಅದ್ವೈತ ಇರಬಾರ್ದು. ಕ್ರಿಯೆಯಲ್ಲಿ ಅದ್ವೈತ ಇತ್ತು ಅಂತಂದ್ರೆ ಶಾಸ್ತ್ರ ವಿರೋಧಿನೂ ಅದ, ಜನ ವಿರೋಧಿನೂ ಅದ. ಆ ಮನುಷ್ಯ ಮಹಾಘಾತಕ ಅಂತ ಸಿದ್ಧಾರ್ಥ, ಜನರನ್ನು ಹಾಳು ಮಾಡ್ತಕ್ಕಂಥ ವ್ಯಕ್ತಿ ಅಂತ ಸಿದ್ಧಾರ್ಥ. ಅದಕ್ಕಂದ್ರೆ ಅವರು ಜಾಳದಲ್ಲಿ ವೀಡು ವರಹಾದಿ ತುಲ್ಯತ್ವ ಮಾಕಾಂಕ್ಷಿ ತತ್ವವಿತ್ ಭವ ಪಂಚದಶಿ ಮಾತಾಡ್ತಾರೆ. ಕಡೆಗೆ ಉಪದೇಶ ಮಾಡಬೇಕು, ತಮ್ಮ ಎಲ್ಲ ಆತ್ಮ ಅಂದ್ರೆ ನೀನು ಕತ್ತೆ ಕುದುರೆ ನಾಯಿ ಎಲ್ಲ ಒಂದಂತ ತಿಳ್ಕೊಬೇಡ, ಹಾಗೆ ಅರ್ಥ ಅಲ್ಲ ಅದರದು. ಸರ್ವ ದೋಷ ಸಂತ್ಯಾಗ ಲೋಕ ಪೂಜ್ಯಸ್ವ ದೇವವತ್. ಅದಕ್ಕೆ ಯಾದ್ರ ಜೊತೆಗೆ ಏನು ವ್ಯವಹಾರ ಮಾಡಬೇಕು ಹಾಗೆ ಮಾಡಿದೆ ಅಂದ್ರೆ ಲೋಕದಲ್ಲಿ ನೀನು ಪೂಜ್ಯನಾಗ್ತೀಯ ವಿನಃ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ನೀ ಕ್ರಿಯೆಯಲ್ಲಿ ಅದ್ವೈತ ಮಾಡಕ್ಕೆ ಹೋದಿ ಅಂದ್ರೆ ನೀನು ಏನಾಗ್ತೀಯ ಅಂದ್ರೆ ಜಗತ್ತಿನಲ್ಲಿ ನಿಂದೆ ಆಗುತ್ತೆ ಅಂತ ತಿಳ್ಕೊಂಡು ಪಂಚದಶ ಈ ಮಾತು ಏನಪ್ಪ ಅಂತ ಹೇಳಿದ. ಅದಕ್ಕೆ ಇಲ್ಲಿ ಪರಮಾತ್ಮ ಏನಪ್ಪ, ಎಂ ಸನ್ಯಾಸಮಿತಿ ಪರವು ಯೋಗಂ ತಂ ವಿದ್ಯೆ ಪಾಂಡವ. ಹೇ ಪಾಂಡವ, ಪಾಂಡವ ಅಂದ್ರೆ ಪಾಂಡು ರಾಜನ ಮಗ ಪಾಂಡವ. ಅದಕ್ಕೆ ಏನಪ್ಪ ಅಂದ್ರೆ ಏನು ತಿಳ್ಕೊ, ಯಾವುದಕ್ಕೆ ಸನ್ಯಾಸ ಅಂತಾರೆ ಅದಕ್ಕೆ ಏನಪ್ಪ ಅಂದ್ರೆ ಅದಕ್ಕೆ ಯೋಗ ಅಂತ. ಸನ್ಯಾಸ ಅಂದ್ರೆ ಏನು, ಯೋಗ ಅಂದ್ರೆ ಏನು, ಸಣ್ಣ ಮಾತನಾಗ ಹೇಳ್ಬೇಕಂದ್ರೆ ಸಮಸ್ತ ಕ್ರಿಯೆಗಳನ್ನು ತ್ಯಾಗ ಮಾಡುವವರು ಸನ್ಯಾಸಿ. ಯೋಗಿ ಅಂದ್ರೆ ಯಾರು, ಸಮಸ್ತ ಕರ್ಮಗಳನ್ನು ಮಾಡಿ ಅದರ ಫಲವನ್ನು ತ್ಯಾಗ ಮಾಡುವವನು ಯೋಗಿ. ಇಷ್ಟೇ ಪರಮಾತ್ಮ. ಕುರು ಕರ್ಮಾಯ ತಸ್ಮಾತ್ ತ್ವಂ ತ್ವಂ ಕುರು, ನೀನು ಕರ್ಮವನ್ನು ಮಾಡಲೇಬೇಕು ಅಂತ ಪರಮಾತ್ಮ ಒತ್ತಿ ಏನಪ್ಪ ಅಂತ ಹೇಳಿದ. ಆದ್ದರಿಂದ ನೀನು ತಸ್ಮಾತ್ ಯೋಗಿ ಭವ ಅರ್ಜುನ. ಅರ್ಜುನ ನೀನು ಯೋಗಿಯ. ಯಾವುದಕ್ಕೆ ಸನ್ಯಾಸಿ ಅಂದಾರ ಅದೇ ಏನಪ್ಪ ಅಂದ್ರೆ ಯೋಗ ಅಂತ. ಹೌದಲ್ಲ? ಅದಕ್ಕೆ ನೈ ಸನ್ಯಸ್ತ ಸಂಕಲ್ಪೋ ಯೋಗಿ ಭೌತಿ ಕಶ್ಚನ. ಯಾರು ಕಶ್ಚನ, ಯಾರೇ ಆಗಲಿ ಏನಪ್ಪ ಅಂದ್ರೆ ಕೇವಲ ಸಮಸ್ತ ಕರ್ಮಗಳನ್ನು ಅವ ತ್ಯಾಗ ಮಾಡಿ ಮಾತ್ರಕ್ಕೆ ಯೋಗಿ ಆಗಲಿಕ್ಕೆ ಬರಂಗಿಲ್ಲ, ಯೋಗಿ ಆಗುವುದಿಲ್ಲ ಅಂತಾನೆ ಪರಮಾತ್ಮ. ಯೋಗಿ ಆಗಂಗಿಲ್ಲ, ಕರ್ಮ ಬಿಟ್ಟ ಮಾತ್ರಕ್ಕೆ ಯೋಗಿ ಆಗುವುದಿಲ್ಲ. ನಯ ಸನ್ಯಸ್ತ ಸಂಕಲ್ಪ ಯೋಗಿ ಭವತಿ. ಸಂಕಲ್ಪ ತ್ಯಾಗ ಮಾಡಬೇಕು, ಕರ್ಮ ತ್ಯಾಗ ಮಾಡಬೇಕಲ್ಲ. ಸಂಕಲ್ಪ ಏನು, ಈ ಜಾತಿಯವ ಈ ಕರ್ಮವನ್ನು ಈ ಫಲ ಸಲುವಾಗಿ ಅಹಂಕರಿಸೆ, ನಾನು ಈ ಜಾತಿಯವಿದ್ದೀನಿ, ಈ ಆಶ್ರಮ ಈ ಧರ್ಮ ಈ ಕರ್ಮಕ್ಕೆ ಈ ಫಲ ಬೇಕಂತ ನಾನು ಮಾಡ್ತೀನಿ. ಸಂಕಲ್ಪ ಮಾಡೇ ಮಾಡ್ತಾರಲ್ಲ, ಸಂಕಲ್ಪ ಮೊದಲೇ ಆತಾರೆ. ದೇಶ ವರ್ಣ ಸ್ಥಾನ ಎಲ್ಲ ಸಂಕಲ್ಪ ಮಾಡ್ಕೊಂಡೇ ಮಾಡ್ತಿರ್ತಾರೆ. ಅದನ್ನು ಸಂಕಲ್ಪ ಬಿಡಬೇಕು. ಕರ್ಮ ಸಮಸ್ತ ಕರ್ಮ ಫಲವನ್ನು ಬಿಟ್ಟವನು ಸನ್ಯಾಸಿ. ಇವ ಯಾರು, ಯೋಗಿ ಯಾರು, ಸರ್ವ ಕರ್ಮಗಳನ್ನು ಮಾಡಿ ಆ ಕರ್ಮದ ಫಲವನ್ನು ತ್ಯಾಗ ಮಾಡ್ತಕ್ಕಂಥವನು ಸನ್ಯಾಸಿ. ಇಬ್ಬರು ಅಲ್ಲ, ಭಾಳ ಮಜಾ. ಬಡ್ಡಿ ಮಾಫ್ ಮಾಡ್ತಾನಲ್ಲ ಅಲ್ಲ, ಅವ ಬದ ಗಂಟ ಬಡ್ಡಿ ಎರಡು ಮಾಫ್ ಮಾಡೋದು. ಗಂಟ ಬಡ್ಡಿ ಎರಡು ಮಾಫ್ ಮಾಡೋ ಏನಪ್ಪ ಅಂತ ಕೇಳಿದ್ರೆ ನಿಮ್ಮ ಬರೀ ಬಡ್ಡಿ ಮಾಫ್ ಮಾಡೋ. ಕರ್ಮ ಇರಲಿ, ಬಡ್ಡಿ ಗಂಟೆ ಇರ್ಬೇಕಾದ್ರು ಗಂಟೆ ಯಾಕೆ ಕತ್ತಾಗಿ ಮಾಡಿದೆ, ಗಂಟೆ ಇರಲಿ ಹಂಗೆ ಬಡ್ಡಿ ಮಾಫ್ ಮಾಡೋದು. ಗಂಟೆ ಬೆಳಂಗಿಲ್ಲ ಹೋಗಿಲ್ಲ ಇರ್ತದ. ಏನಾಕ ನೀ ಅದನ್ನ ಎಲ್ಲೇರಿ ಬ್ಯಾಂಕ್ನಾಗ ಇಟ್ಟು ಎಲ್ಲೇರಿ ಇಟ್ರಿ ಅಂದ್ರೆ ಅದು ಬಡ್ಡಿ ಬರ್ತದೆ. ಎಲ್ಲಿ ಇಡಂಗಿಲ್ಲ ಅಂದ್ರೆ ಮನೆಗೆ ಇಟ್ಟರೆ ಬೆಳೀತದೆ, ಜೋರಿಗೆ ಇಟ್ಟರೆ ಬೆಳೀತದೆ, ಅದು ಬೆಳಂಗಿಲ್ಲ. ಅದೇನು ಮಾಡಂಗಿಲ್ಲ, ಅಲ್ಲೇ ಇರ್ತದೆ. ನೀ ಎಲ್ಲೇರಿ ಬ್ಯಾಂಕ್ನಾಗ ಇಟ್ಟು ಯಾರಿಗಾರು ಕೊಟ್ಟು ಬಡ್ಡಿ ಕೇಳ್ತೀನಿ. ಅದಕ್ಕೆ ನೀನು ಬಡ್ಡಿ ತ್ಯಾಗ ಮಾಡು. ಗಂಟೆ ಯಾಕೆ ಹೋಗ್ತೀವಿ, ಇರಲಿಲ್ಲ ಪ್ರಸಂಗ ಬಂದಾಗ ಬರ್ತದೆ.
ಗಂಟೆ ಇರ್ಬೇಕು, ಹಂಗೆ ಬಡ್ಡಿ ಕೊಡಕ್ಕೆ ಹೋಗ್ಬಾರ್ದು. ಇವ ಎಲ್ಲ ಬಿಡುದೇನಪ್ಪ ಅಂತ ಕೇಳಿದ್ರೆ ಗಂಟ ಬಡ್ಡಿ ಎರಡು, ಗಂಟೆ ಇಲ್ಲಾಂದ್ರೆ ಬಡ್ಡಿ ಇಲ್ಲ, ಕರ್ಮನೇ ಇಲ್ಲಾಂದ್ರೆ ಫಲ ಇದೆ. ಎರಡೂ ತ್ಯಾಗ ಮಾಡತಕ್ಕಂಥ ಏನಪ್ಪ ಅಂತ ಕೇಳಿದ್ರೆ ಸನ್ಯಾಸಿ. ಯೋಗಿ ಹಂಗಲ್ಲ, ಕರ್ಮ ಮಾಡ್ಬೇಕು. ದೇಹ ಅದ, ಶರೀರ ಅದ, ನೋಡಕತಿ, ಕೇಳಕತಿ, ಕಣ್ಣದಾವ, ಕಿವಿ ಅದಾವ. ನೀವು ಅಲ್ಲಂದ್ರೆ ಮಾತಾಡ್ತಾರೆ, ಕಿವಿ ಬೀಳ್ತಾರೆ, ಇಲ್ಲೋ ಬೀಳ್ತಾವೆ. ನಡೆದಿದೆ, ಕಣ್ಣು ಕುಡ್ಡು ಮಾಡಿ ನಡಕರೆ ಬರಂಗಿಲ್ಲ, ಕಣ್ಣು ತೆರೆದೇ ನಡೀತಿ, ಕಾಣ್ತವೆ. ಅದು ಹೆಣ್ಣೆ ಇರಲಿ ಗಂಡೆ ಇರಲಿ, ಅದರ ಬೇಕು ಅನ್ನೋದು ಬಿಟ್ಟು ಮುಗಿದೋಯ್ತಾವೆ. ಉದ್ವಿ ಇದ್ದಂಗೆ ನಮ್ಗೇನು ರಾಗನೂ ಇಲ್ಲ, ದ್ವೇಷನೂ ಇಲ್ಲ, ಬೇಕನ್ನೋದಿಲ್ಲ, ಬೇಡ ಅನ್ನೋದಿಲ್ಲ, ಹಿತ ಅಹಿತ ಇವೆಲ್ಲ ತ್ಯಾಗ ಮಾಡೋದು. ಅದು ಏನು ಮಾಡ್ತಾವೆ ವಸ್ತು? ಏನು ಮಾಡ್ತಾನೆ? ಏನು ಮಾಡೋಣ? ಇದು ಯೋಗಿ ಆಗೋದು ಭಾಳ ಕಠಿಣ. ಸನ್ಯಾಸ ಆಗೋದು ಭಾಳ ಸರಳದ ಅಂತಾರೆ. ಮನೆ ಬಿಟ್ಟು ಹೋಗೋದೇನು ದೊಡ್ಡ ಮಾತ? ಹೋಗ್ತಾನೆ, ಮನೆ ಬಿಟ್ಟು ಹೋಗ್ತಾನೆ, ಎಲ್ಲೇ ಇರ್ತಾನೆ, ಋಷಿಕೇಶದಾಗ ಇರ್ತಾನೆ, ಡೇರಾದಾಗ ಇರ್ತಾನೆ, ದಿನ ಭಂಡಾರ ಹೊಡಿತಾನೆ. ಇಲ್ಲಿ ಶ್ರೀರಂಗಲ್ ಭಂಡಾರ, ದಿನ ಭಂಡಾರ ಅದ, ದಿನ ಮಾಲ್ಕೊಡ, ದಿನ ಅದ. ಇಲ್ಲಿ ಕಮ್ಮುತ್ತಿದ್ದ ಅಲ್ಲಿ ದಿನ ಹೆಚ್ಚಿಗೆ ಮಾಡ್ತಾನೆ. ಅಲ್ಲಿ ಪ್ರಶ್ನೆ ಇಲ್ಲ. ಅದಕ್ಕೆ ಮಹಾನುಭಾವರೇ ಹೇಳ್ತಾರೆ, ಅದಕ್ಕೆ ಕೇಳ ಕರ್ಮ ಬಿಡೋದು ಅದು ಬಹಳ ಹೇಡಿ ಕೆಲಸ. ಹೌದಲ್ಲ? ಮಾಡಬೇಕು, ಅದು ಫಲ ಬಿಡಬೇಕು. ಅವರೇ ಮಹಾತ್ಮರು ಅನ್ಸ್ಕೊತಾರೆ, ಅವರೇ ಏನಪ್ಪ ಅದು ಗುರುಗಳು ಅನ್ಸ್ಕೊತಾರೆ, ಅವರಿಗೆ ನಾವು ಸತ್ಪುರುಷರು ಅಂತೇಳಿ, ಮಹಾತ್ಮರು ಅಂತೇಳಿ. ಮಾಡದೇ ಇರುವವರು ಏನಿಲ್ಲ. ಬಹಳ ಮಂದಿ ಏನು ಮಾಡ್ಯಾರ, ಪುಣ್ಯನ ಮಾಡ್ಯಾರ, ಏನು ಮಾಡಿ ಎಷ್ಟು ಮಂದಿ ಅಂತಂದ್ರೆ ಹುಚ್ಚರು ಏನು ಮಾಡ್ತಾರೆ, ಪುಣ್ಯನ ಮಾಡಿಲ್ಲ, ಪಾಪ ಮಾಡಿಲ್ಲ. ಬ್ರಹ್ಮಜ್ಞಾನಿ ಅಲ್ಲ. ಮಾಡದೇ ಇರುವುದು ತಪ್ಪು, ಮಾಡಲಾರ್ದಂಗೆ ಇರುವುದು ಅದು ಶ್ರೇಷ್ಠ ಅಂತ ಭಗವಂತ ಅಂತ ನನಗೆ ಅರ್ಜುನ. ಅದಕ್ಕೇನು ಮಾಡಪ್ಪ ಅಂದ್ರೆ ಎಂ ಸನ್ಯಾಸಮೇತಿ ಪ್ರಾಹು ತಮ್ ಏನಪ್ಪ ಅಂತ ಕೇಳಿದ್ರೆ ವಿದ್ಯೆ ಏನಪ್ಪ ಅಂದ್ರೆ ಪಾಂಡವ. ಯಾವುದಕ್ಕೆ ಸನ್ಯಾಸ ಅಂತ ಹಿಂದೆ ಹೇಳ್ಯಾರಲ್ಲ, ಸರ್ವಕರ್ಮಾಣಂ ನ್ಯಾಸ ಸನ್ಯಾಸಂ ಕರ್ಮಯೋ. ಇದು ಎಲ್ಲ ಕರ್ಮಗಳನ್ನು ಏನಪ್ಪ ಅಂದ್ರೆ ಬಿಟ್ಟೇ ಬಿಡೋದು. ಬಿಟ್ಟರೆ ಫಲದ ಪ್ರಶ್ನೆನೇ ಇಲ್ಲ, ಗಂಟೆನೇ ಇಲ್ಲ, ಅಂದ್ರೆ ಬಡ್ಡಿ ಪ್ರಶ್ನೆನೇ ಇಲ್ಲ. ಅದಕ್ಕೆ ಸನ್ಯಾಸ ಅಂತ. ಯೋಗ ಅಂದ್ರೆ ಏನು? ನೀ ಯೋಗಿಯಾಗು, ಸನ್ಯಾಸಿ ಆಗಬೇಡ. ನೀ ಯೋಗಿಯಾಗು ಅಂತಾರೆ. ಏನಪ್ಪ? ಯೋಗಯುಕ್ತೋ ಭವಾರ್ಜುನ, ತಸ್ಮಾದ್ ಯೋಗಿ ಭವಾರ್ಜುನ. ಎಷ್ಟು ಸಲ ಪರಮಾತ್ಮ ಯೋಗಿ ಆಗೋ, ಸನ್ಯಾಸಿ ಆಗಬೇಡ. ಸನ್ಯಾಸಿ ಆಗೋದ್ರಾಗ ಏನು ದೊಡ್ಡ ಮಾತದು? ಸನ್ಯಾಸಿ ಬಿಟ್ಟು ಹೋದ್ರೆ ಏನು ಸಿಗುತ್ತದೆ? ಮನುಷ್ಯ ಮಾಡು. ಸನ್ಯಾಸಿ ಆದವನ ಕೀರ್ತಿ ಇಲ್ಲ. ಸನ್ಯಾಸಿಯಾಗಿ ಏನು ಮಾಡಕತ್ತಂದ್ರೆ ಹೊಸ ತೊಳ್ಕತ್ತೇವೆ. ಇಟ್ಟು ಸನ್ಯಾಸಿಯಾಗಿ ಶಂಕರಾಚಾರ್ಯ ಸನ್ಯಾಸಿಯಾಗಿ ಬರೆದಿದ್ರೆ ತಮ್ಮ ಮನೆ ಬಿಟ್ಟು ಹೋಗಿ ಗುಡ್ದಾಗ ಕುಂತಿದ್ರೆ ಯಾರು ಕೇಳ್ತೀರ? ಶಂಕರಾಚಾರ್ಯ ಯಾರು ಕೇಳ್ತಾರೆ? ಜಗತ್ತಿನ ಉಪಕಾರ ಎಷ್ಟು ಮಾಡೋದು. ಅದಕ್ಕೆ ಅಂತಾರೆ ಅವರು, ಸನ್ಯಾಸ ಆಗೋದೇನು ದೊಡ್ಡ ಮಾತಲ್ಲ, ಎಲ್ಲ ಬಿಟ್ಟು ಹೋಗ್ಕೊಂಡು. ಪರಂತು ಯೋಗಿ ಆಗೋದು ಬಹಳ ಕಠಿಣದ ಅಂತ ನಾವು. ಯೋಗಿ ಸನ್ಯಾಸಿಯಿಂದ ಯಾರಿಗೂ ಲಾಭ ಇಲ್ಲ, ಅವನಿಗಷ್ಟೇ ಲಾಭ. ಯೋಗಿಯಿಂದ ಅವನಿಗೂ ಲಾಭ, ಜಗತ್ತಿಗೂ ಲಾಭ. ಅದಕ್ಕೆ ತಸ್ಮಾತ್ ಯೋಗಿ ಭವಾರ್ಜುನ. ನೀ ಗೆದ್ದಿ ಅಂದ್ರೆ ಪ್ರಾಪ್ಯಸೇ ಸ್ವರ್ಗ. ಹೌದಾ? ಅಥವಾ ಪ್ರಾಪ್ಯಸೇ ಜಿತ್ವ ಭೋಕ್ಷ್ಯಸೇ. ನೀನು ಯೋಗಿಯಾಗಿ ಇದ್ದಿ ಅಂದ್ರೆ ಗೆದ್ದಿ ಭೂಮಿ. ಯೋಗಿಯಾಗಿ ನೀನು ದೇಹ ತ್ಯಾಗ ಮಾಡಿದಿ, ಸ್ವರ್ಗ. ಅದಕ್ಕೆ ಯೋಗಿ ಆಗಲಿಕ್ಕೆ ಪ್ರಯತ್ನ ಮಾಡು. ಸನ್ಯಾಸಿ ಅದಕ್ಕೆ ಸ್ವರ್ಗವೂ ಇಲ್ಲ, ಅದಕ್ಕೆ ಏನಪ್ಪ ಅಂತಂದ್ರೆ ಏನಂತ ಕೀರ್ತಿನ. ಅದಕ್ಕೆ ಮಹಾನುಭಾವರು ತಸ್ಮಾದ್ ಯೋಗಿ ಭವ. ಕರ್ಮ ಫಲದ ಆಶ್ರಯವನ್ನು ಬಿಟ್ಟು ನಿಯತ ಕರ್ಮಗಳನ್ನು ಜೀವಮಾನ ಇರುವವರಿಗೆ ಮಾಡತಕ್ಕಂತಹ ವ್ಯಕ್ತಿಗೆ ಯೋಗಿ ಅಂತ ಪರಮಾತ್ಮ ಹೆಸರು. ಸನ್ಯಾಸಿ ಅಪೇಕ್ಷೆ ಮಾಡಿಲ್ಲ, ಪರಮಾತ್ಮ ಮಾಡಂಗಿಲ್ಲ. ಯಾಕೆ? ನಾವು ಸ್ವತಃ ಕರ್ಮಿ ಅದ. ನಾವು ಗೀತ ಹೇಳೋಣ, ನನಗೇನೂ ಬೇಕಾಗಿಲ್ಲ, ನಾನು ಮಾಡಕತ್ತೀನಿ. ಅಪ್ರಾಪ್ಯ ವಸ್ತು
ಕೃಷ್ಣನಿಗೆ ಏನದ? ಏನೂ ಇಲ್ಲ. ತದಪಿ ನಾನು ಕರ್ಮವನ್ನು ಮಾಡ್ತಾ ಇದ್ದೀನಿ. ನಾ ಮಾಡೋದು ಬಿಟ್ಟ ಅಂತಂದ್ರೆ ಎಲ್ಲರೂ ಬಿಡ್ತಾರೆ. ಅದಲ್ಲ, ಜ್ಞಾನಿ ಕರ್ಮ ಮಾಡೋದು ಬಿಟ್ಟು ಅಜ್ಞಾನಿನೂ ಬಿಡ್ತಾವ. ಅದಕ್ಕೇನಪ್ಪ ಅಂತ ಕೇಳಿದ್ರೆ, ಜ್ಞಾನ ಆದವರು ಸನ್ಯಾಸಿ ಆಗಬೇಡ್ರಿ, ನೀವು ಯೋಗಿ ಆಗ್ರಿ. ಸನ್ಯಾಸಿಯಿಂದ ಜಗತ್ತಿಗೆ ಕಲ್ಯಾಣ ಇಲ್ಲ, ಯೋಗಿಯಿಂದ ಜಗತ್ತಿಗೆ ಕಲ್ಯಾಣ ಅದ. ಅದಕ್ಕೆ ಅವ್ರೇನು ಹೇಳಕತ್ತಾರ ಅಂದ್ರೆ ತಸ್ಮಾತ್ ಯೋಗಿ ಭವಾರ್ಜುನ. ಅದೇ ಸನ್ಯಾಸವು ಯೋಗವು ಇವೆರಡು ಕೂಡ ಭಿನ್ನ ಭಿನ್ನವಾದ ವಸ್ತುಗಳು ಅಲ್ಲ. ಫಲ ಒಂದೇ ಅದ, ದಾರಿ ಭಿನ್ನ ಅನಿಸ್ತಾವ. ಕರ್ಮವನ್ನು ಮಾಡಿ ಫಲವನ್ನು ಬೇಡದೆ ಇರುವುದು ಯೋಗಿ. ಕರ್ಮ ಫಲ ಎರಡೂ ಬಿಡುವುದು ಸನ್ಯಾಸಿ. ಇದರಲ್ಲಿ ಶಾಸ್ತ್ರ ಹೇಳ್ತಾರೆ, ದೇಹ ಯಾತ್ರಾಪಿನಚ ಸಿದ್ಧತೆ. ಸಮಸ್ತ ಕರ್ಮಗಳನ್ನು ಬಿಟ್ಟರೆ ಬದುಕುವುದು ಕಠಿಣ ಅಂತಾರವು. ಉಣೋದು ಒಂದು ಕ್ರಿಯೆ ಅದ, ನಡೆದು ಒಂದು ಕ್ರಿಯೆ ಅದ, ಮಾತಾಡೋದು ಕ್ರಿಯೆ ಅದ. ಎಲ್ಲ ಕರ್ಮೇಂದ್ರಗಳು ಕರ್ಮ ಮಾಡಿದ್ರನ್ನೇ ಶರೀರ ಬರ್ತದೆ. ಜ್ಞಾನೇಂದ್ರ ಏನ್ರ ಇರಲಿ, ಒಂದೆರಡು ಹೋದ್ರೆ ನೋಡಿದ್ರೆ, ಕರ್ಮೇಂದ್ರ ಹೋದ್ರೆ ಭಾಳ ಸಮಸ್ಯೆ. ಅವೆಲ್ಲ ಕಡೆ ಕಾಲು ನಡಿಬೇಕೆ, ಕೈ ಹಿಡಿಬೇಕೆ, ಬಾಯಿ ಮಾತಾಡಬೇಕು, ಉಣ್ಬೇಕೆ. ಬಾಯಿ ತೆರೆಯಂಗಿಲ್ಲ ಅಂದ್ರೆ, ಕೈ ಒಯ್ಯಂಗಿಲ್ಲ ಅಂದ್ರೆ, ಕಾಲು ನಡೆಯಂಗ. ಈಗ ಜ್ಞಾನೇಂದ್ರ ಮುಂದೆರಡು ಹಚ್ಕೊಂಡು ಮಾತ್ರ ನಡೀತದೆ. ಕರ್ಮೇಂದ್ರ 5 ಬರೋಬ್ಬರಿ ಇದ್ದರೆ ಚಂದ ಬದುಕ್ತಾನೆ ಮನುಷ್ಯ. ಅದಕ್ಕೆ ಶರೀರ ಯಾತ್ರಾಪ್ಯಚ ತನ್ನ ಸಿದ್ಧತೆ. ಶರೀರ ಬದುಕುವುದು ಕಠಿಣದ ಕರ್ಮವನ್ನು ಬಿಟ್ಟರೆ ಅರ್ಜುನ. ಅದಕ್ಕೆ ಕರ್ಮ ಮಾಡು, ಅದರ ಫಲವನ್ನು ಬಿಟ್ಟುಬಿಡು ಅಷ್ಟೇ. ಅದಕ್ಕೆ ತಸ್ಮಾದ್ ಯೋಗಿ ಭವಾರ್ಜುನ. ಆದ್ದರಿಂದ ಹೇಳಿದ್ರೆ ಅವರು ಎಂ ಸನ್ಯಾಸಮಿತಿ ಪ್ರಾಹು. ಎಂ ಯಾವುದಕ್ಕೆ ಸನ್ಯಾಸವೆಂದು, ಪ್ರಾಹು. ಆಹು ಅಂದ್ರೆ ಹೇಳೋದು, ಪ್ರಾಹು ಅಂದ್ರೆ ವಿಶೇಷವಾಗಿ ಹೇಳೋದು, ಒತ್ತಿ ಹೇಳೋದಂತಿರೋದು. ಅದಕ್ಕೆ ಪರಮಾತ್ಮ ಇಲ್ಲಿ ಒತ್ತಿ ಹೇಳಕತ್ತಾನ, ಏನು? ಕರ್ಮಯೋಗನೆ ಮಾಡು, ನೀ ಸನ್ಯಾಸ ಬೇಡ, ಯೋಗಿ ಅಲ್ಲ. ಅದಕ್ಕೆ ಪ್ರಾಹು, ಪ್ರಕೃಷ್ಟ ರೂಪೇಣ ಆಹು ಪ್ರಾಹು. ಯಾವುದಕ್ಕೆ ಸನ್ಯಾಸ ಅಂತಾರೆ ಅದಕ್ಕನೇ ಯೋಗ ಅಂತಾರೆ ಅಂತ ವಿಶೇಷ. ಪಾಂಡವ ತಮ್ಮ ವಿದ್ಯೆ ಅದನ್ನು ನೀ ತಿಳಿ. ಏನಪ್ಪ ಅಂದ್ರೆ ಅರ್ಜುನ ಅದನ್ನು ತಿಳಿದ. ಏನು ತಿಳಿ? ಯಾವುದಕ್ಕೆ ಸನ್ಯಾಸ ಅಂತಾರೆ ಅದಕ್ಕನೇ ಯೋಗ ಅಂತಾರೆ. ಮತ್ತು ಹೆಸರು ಯಾಕೆ ಎರಡು ಬಂದು? ಏನಾರೇ ಅಂತರ ಇರ್ಬೇಕಲ್ಲ. ಅದು ಕೆಲವೊಂದು ನಾಮಗಳು ಏನು ಬರ್ತಾವ ಅಂದ್ರೆ ಸರ್ವನಾಮ ಅಂತ ಇರ್ತಾವ, ಕೆಲವೊಂದು ಅನ್ವರ್ತಕ ನಾಮ ಅಂತ ಇರ್ತಾವ, ಗೊತ್ತಿರ್ಬೇಕಂದ್ರೆ. ಅನ್ವರ್ತಕ ನಾಮ ಅಂದ್ರೆ ಏನು? ಸಾಮಾನ್ಯ ಅನ್ವರ್ತಕ ಅವ ಮಾಡುವ ಕ್ರಿಯೆಯಿಂದ. ಹೌದಾ? ಈ ಕುಂಬಾರ, ಬಡಿಗೇರ, ಮನುಷ್ಯ ಅದಾನ, ಈ ಕಲ್ಲಪ್ಪ ಅದಾನ, ಬಡಿಗೇರ ಯಾಕಂತ ಅವ ಬಡಿಗೆತನ ಮಾಡ್ತಾನಂತ ಬಡಿಗೇರ, ಕುಂಬಾರತನ ಮಾಡ್ತಾ ಕುಂಬಾರ. ಇದು ಅನ್ವರ್ತಕ ನಾಮ ಅಂತ. ಅನ್ವರ್ತಕ ನಾಮಗಳು ಏನದಪ್ಪ ಅಂತ ಕೇಳಿದ್ರೆ ಅವರವರ ಕ್ರಿಯೆ ವ್ಯವಹಾರದಿಂದ ಅವ್ರ ನಾಮಗಳು ಬರ್ತಾವೆ. ಅದಕ್ಕೆ ಯೋಗ ಅಂತ, ಸನ್ಯಾಸಿ ಅಂತ ಯಾಕಂದ್ರು, ಯೋಗಿ ಅಂತ ಯಾಕಂದ್ರು, ಅವರಲ್ಲಿ ಸಮಾನತೆ ಏನದ ಅನ್ನೋದನ್ನು ಹೇಳ್ತಾರೆ ಅವರು. ಸರ್ವ ಕರ್ಮಗಳನ್ನು, ಕರ್ಮದ ಫಲವನ್ನು ತ್ಯಾಗ ಮಾಡಿ ಎಲ್ಲರೇ ಅನಾಶ್ರಿತನಾಗಿ ಇರ್ತಾನೆ, ಅವನೇ ಏನಪ್ಪ ಅಂತ ಕೇಳಿದರೆ ಫಲ ಬಿಟ್ಟು ಅವನೇ ಸನ್ಯಾಸ ಅಂತ. ಇಲ್ಲಿ ಪರಮಾತ್ಮ ಏನಂತಾನ ಅಂತ ಕೇಳಿದರೆ, ಆ ಸನ್ಯಾಸಿಗೇನೆ ಇನ್ನೊಂದು ಹೆಸರು ಅದ. ಏನು? ಯೋಗಿನೂ ಅಂತಾರ. ಹೆಸರು ಯಾಕ್ರಿ? ಹೆಸರು ಯಾಕೆ? ಅವನು ಒಂದು ಅಂಕಿತ ನಾಮ ಅದ, ಒಂದು ಅನ್ವರ್ತಕ ನಾಮ. ಹೌದಾ? ಅವ್ರವ್ವ ಅಪ್ಪ ಇಟ್ಟದೊಂದು ಹೆಸರು ಅದ, ಅದು ಅಂಕಿತ ನಾಮ. ಆ ಕೆಲಸ ಮಾಡೋದ್ರಿಂದ ಒಂದು ನಾಮ. ಈಗ ಬಡಿಯಾರ ಬಡಿತಾರ ಮಾಡಿದ್ರೆ ಬಡಿಯ ಅಂತ. ಆ ನೌಕರಿ ಇದ್ರೆ ಕ್ಲರ್ಕ್ ಅಂತೇಳಿ, PSI ಅಂತೇಳಿ. ಯಾರು? ಕುಂಬಾರನು PSIನೇ, PSI ಹೆಸರ
ಅನ್ವರ್ಥಕ. ಕುಂಬಾರ ಒಂದೇನಪ್ಪ ಸಾಮಾನ್ಯ ಹೆಸರು, ಇವರು ಜಾತಿ ಪಾತಿ ಮೇಲೆ ಬಂದದ್ದು. ಇಟ್ಟ ಹೆಸರ ಮತ್ತು ಕಾರ್ಯ ಹೆಸರು ಭಿನ್ನ ಇರ್ತವೆ. ಅದಕ್ಕೆ ಭಿನ್ನ ಕಾರ್ಯ ಅದ ಅಂತ ತಿಳ್ಕೊಂಡೇ ಇರ್ತಾವೆ. ಪರಂತು ಮುಟ್ತವೆಯಲ್ಲಿ ಎರಡು ಒಂದೇ ಅಂತಾನೆ ಪರಮಾತ್ಮ. ಪರಮಾತ್ಮ ಮುಟ್ತವೆಲ್ಲ ಒಂದೇ, ಎರಡು ಕೂಡಿ. ಅಲ್ಲೇನಪ್ಪ ಅಂದ್ರೆ ವಿಶೇಷ ಹೋದ್ರೆ ಸಪ್ತಧಾರ ಗಂಗಾ ಅದ, 7 ಧಾರ ಅದ, ಹೆಸರು ಬೇರೆ ಬೇರೆ ಅದ. ಮುಂದೆ ಹರಿದ್ವಾರಕ್ಕೆ ಹೋದ್ರೆ ಎಲ್ಲ ಗಂಗಾನೇ. ಜಗ ಹರಿಯೋದ್ರಿಂದ ಬೇರೆ ಹೆಸರು ಬಂದವ, ಮುಂದೆ ಎಲ್ಲ ಗಂಗಾನೇ, ಪೂರ ಗಂಗಾನೇ. ಹಾಗೆ ಕ್ರಿಯೆಯಿಂದ, ಆಮೇಲೆ ಅವರ ಬುದ್ಧಿಯಿಂದ, ಅವರ ವ್ಯವಹಾರದಿಂದ ನಾವು ಭಿನ್ನ ಭಿನ್ನ ಹೆಸರ ಕರಿತೇವೆ. ಕರೆದರೂ ಕೂಡ ಅದು ಏನು ಒಂದೇ. ಹಾಗೆ ಇಲ್ಲಿ ಸನ್ಯಾಸ ಆಮೇಲೆ ಯೋಗ ಅನ್ನೋದು ಇವೆರಡೂ ಮುಟ್ತವೆಯಲ್ಲಿ ಸಮುದ್ರವೇ ಸಮಸ್ತ ನದಿಗಳು ಮುಟ್ಟುವಂತೆ ಇವೆರಡೂ ಕೂಡ ಹಾಗೆ ನಡೆದರೂ ಅಲ್ಲಿಗೆ ಹೋಗ್ತಾರೆ, ಹೀಗೆ ನಡೆದ್ರು ಅಲ್ಲಿ. ಸನ್ಯಾಸಿಯಿಂದ ಹೋದ್ರೂ ಸತ್ಯವನ್ನೇ ಮುಡ್ತಾರೆ, ಯೋಗಿ ಆದವರು ಸತ್ಯವನ್ನೇ. ಬರೋಬ್ಬರ. ವಿಚ್ ಇಸ್ ದ ಶಾರ್ಟ್ ವೇ. ಹೌದ್ರೆ ಯಾವಾಗ ಜಲ್ದಿ ಮುಟ್ಟೋದು ಯಾವುದು ಚಲೋ, ಯಾವುದು ಆರಾಮ, ಯಾವುದು ಸನ್ಯಾಸ ಕಠಿಣ ಅದಪ್ಪ. ಸನ್ಯಾಸ ಕಠಿಣ. ಊಟ ಸಲುವಾಗಿ ಅಟ್ಟೇ ಹೋಗ್ಬೇಕಂದಾರ ಊರಾಗ. ನಾವು ಊರಾಗೆ ಮಠ ಕಟ್ಟಿದ್ದೀವಿ, ಸಮಸ್ಯೆ ಅಲ್ಲ. ಸನ್ಯಾಸ ಅಂತ ಯಾರಿಗೆ ಅಂತಾರೆ? ಊಟಕ್ಕಷ್ಟೇ ಮಂದಿ ಮನೆಗೆ ಹೋಗ್ಬೇಕು, ಊಟಕ್ಕಷ್ಟೇ ಊರಾಗ ಏನು ಅನ್ನ ಹೇಳಕ್ಕೆ ಹೋಗ್ಬೇಕು. ಆಯ್ತು, ಕಠಿಣ ಕಠಿಣ. ಯೋಗಿ ಊರಾಗೆ ಇರಬೇಕು, ಯಾರ್ದು ಸಂಬಂಧ ಇಟ್ಕೋಬಾರ್ದು. ಅಂದ್ರೆ ಸಂಬಂಧ ಇಟ್ಕೋಬಾರ್ದು. ಇದು ಸರಳದ, ಇದು ಸರಳದ. ಅದಕ್ಕೆ ಅಂತಾರೆ ಅವರು, ಯಾವುದು ಯೋಗಿ ಮತ್ತು ಸನ್ಯಾಸಕ್ಕಿಂತಲೂ ಇವೆರಡೂ ಗಂತವ್ಯ ಸ್ಥಾನ ಒಂದೇ ಇದ್ರೂ ಕೂಡ ಇಬ್ಬರಿಗೆ ಮೋಕ್ಷ ಅದ, ಇಬ್ಬರಿಗೆ ಮೋಕ್ಷ ಅದ ಇದ್ರೂ ಕೂಡ ಇಬ್ಬರಿಗೆ ಶಾಂತಿ ಅದ. ಆದರೆ ಸುಲಭೋಪಾಯ ತರುಣೋಪಾಯ. ಸುಲಭ ಉಪಾಯ ಯಾವುದು ಅಂತ ಕೇಳಿದ್ರೆ ಅವರು ಅಂತಾರು, ತಸ್ಮಾದ್ ಯೋಗಿ ಭವಾಚ. ಪರಮಾತ್ಮನೇ ಹೇಳದ. ಅವ ಹೇಳೇ ಹೇಳ್ತಾನೆ ಪ್ರಶ್ನೆ ಲೆಕ್ಕ. ಅವ ದೊಡ್ಡ ಗೃಹಸ್ಥ, ಅವನಂತ ಗೃಹಸ್ಥ ಜಗತ್ನಾಗ ಯಾರೂ ಇಲ್ಲ. ಯಾರೇ 300 ಹೆಂಡ್ರಿ 400 ಹೆಂಡ್ರಿ ಅಂದ್ರೆ ಅವನಂತ ಗೃಹಸ್ಥ ಯಾರು? ಅವ ಅವ್ರ ಕಡೆ ಹೇಳ್ತಾನೆ, ಪ್ರಶ್ನೆನೇ ಇಲ್ಲ. ಸನ್ಯಾಸಿ ಹೇಳ್ತಾನೆ. ಯಾಕೆ? ಸುಲಭ ಅದ ಅಂತಾನೆ ಪರಮಾತ್ಮ ಅಂತಾನೆ. ಇದು ಬಹಳ ಸುಲಭ. ಏನು ಸುಲಭದ ಅಂತ ಕೇಳಿದ್ರೆ, ನೀನು ಸಮಸ್ತ ಕರ್ಮಗಳನ್ನು ಮಾಡು, ಬಿಡಕ್ಕೆ ಬರಂಗಿಲ್ಲ. ನಿಷ್ಕ್ರಿಯನಾಗಿ ಇರಕ್ಕೆ ಬರಂಗಿಲ್ಲ ಮನುಷ್ಯನಿಗೆ. ಕರ್ಮವದು 6 ತರನಕ್ಕೂ 3 ತರನಕ್ಕೂ ಎಷ್ಟೋ ಹೇಳ್ಯಾರ ಶಾಸ್ತ್ರ. ಅಷ್ಟೇ ಅಲ್ಲ, ಶಾರೀರಿಕ ಕ್ರಿಯೆ ಅದ, ಐಂದ್ರಿಯ ಕ್ರಿಯೆ ಅದ, ಮಾನಸಿಕ ಕ್ರಿಯೆ ಅದ. ಯಾವ್ದ್ರದ್ರೆ ಒಂದು ಕ್ರಿಯೆ ಇರ್ತದೆ, ಕ್ರಿಯೆ ಬಿಟ್ಟು ಇರಕ್ಕೆ ಬರಂಗಿಲ್ಲ. ಶರೀರದಿಲ್ಲ, ಇಂದ್ರಿಯದಿರ್ತದೆ, ಇಂದ್ರಿಯದಿಲ್ಲ, ಮನಸ್ಸಿಂದಿರ್ತದೆ. ನಿಷ್ಕ್ರಿಯವಾಗಿ ಯಾರೂ ಇರ್ಲಿಕ್ಕೆ ಜೀವಂತ ಬರುವುದಿಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಕೂಡ ಹೇಳ್ತಾರೆ, ಶರೀರ ಕ್ರಿಯೆಗಿಂತಲೂ ಏನು ಪುಣ್ಯ ಪಾಪ ಬರ್ತದೆ, ಅದಕ್ಕಿಂತ ವಾಣಿಯಿಂದ ಹೆಚ್ಚಿಗೆ ಬರ್ತದೆ. ವಾಣಿಯಿಂದ ಏನು ಪುಣ್ಯ ಪಾಪ ಬರ್ತದೆ, ಅದಕ್ಕಿಂತ ಮಾನಸದಿಂದ ಹೆಚ್ಚಿಗೆ ಬರ್ತಾವೆ. ಏನು ಮಾಡಂಗಿಲ್ಲ, ಮನಸ್ಸಿನಾಗ ಎಲ್ಲ ಮಾಡಿ ಎಲ್ಲ ಅದಕ್ಕೆ ಹೆಚ್ಚಿಗೆ ಪಾಪಿ ನೀನೇ ಅದಿ, ಹೆಚ್ಚಿಗೆ ಪಾಪಿ ನೀನೇ ಅದಿ. ಅದಕ್ಕೆ ಪರಮಾತ್ಮ ಅಂತಾನೆ, ಶರೀರದಿಂದ ಮಾಡು, ಇಂದ್ರಿಯದಿಂದ ಮಾಡು, ಪರಂತು ಮನಸ್ಸಿನಿಂದ ಬೇಡ. ಇಷ್ಟೇ ಪರಮಾತ್ಮ ಇರ್ತಾವ ವ್ಯವಹಾರ ನಡೀತಾವ. ಮನಸ್ಸಿನಿಂದ ಬೇಡ. ಮನಸ್ಸಿನಿಂದ ಎಲ್ಲ ಕರ್ಮಗಳನ್ನು ಬಿಟ್ಟು ಶರೀರ ಇಂದ್ರಿಯಗಳಿಂದ ಏನು ಮಾಡಿದರೂ ಮನಸ್ಸಿನಿಂದ ಬಿಟ್ಟವನಿಗೆ ಏನೂ ಆಗುವುದಿಲ್ಲ. ಅವ ಯೋಗಿ ಅಂತ ಕರೆಸ್ಕೊಳ್ತಾನೆ. ಸನ್ಯಾಸ ಅಷ್ಟು ಬಹಳ ಕಠಿಣವಾಗಿರ್ತಕ್ಕಂಥ ಮಾರ್ಗ ಅದೇ. ಅವ ಕಡಿತಕ್ಕ ಮುಡ್ತಾನಂತ ಅನ್ನೋದು ಭರೋಸಾ ಇಲ್ಲ. ಯಾಕೆ ಅನಂತ ವಿಘ್ನಗಳು ಅದಾವ. ಶ್ರೇಯಾಂಶಿ ಬಹುವಿಜ್ಞಾನಿ ಅದ. ಅದಕ್ಕೆ ನೀನು ಸುಲಭವಾದ ಮಾರ್ಗ ಇದು. ಎಲ್ಲರ ಜೊತೆಗೆ ಎಲ್ಲ ಕರ್ಮಗಳನ್ನು
ಎಲ್ಲ ರೀತಿಯಾಗಿ ಮಾಡಿಯೂ ಮಾಡದಿರುವಂತೆ ಕಮಲಪತ್ರ ಮೀಮಾಂಬಸ. ಕಮಲಪತ್ರದಂತೆ ಕರ್ಮಗಳ ಎಲ್ಲವನ್ನು ಮಾಡಿ ಅದರ ಫಲವನ್ನು ಮಾತ್ರ ಪರಮಾತ್ಮನಿಗೆ ಅರ್ಪಣೆ ಮಾಡಿದೆ ಅಂತ ಕೇಳಿದರೆ ಆ ಸನ್ಯಾಸಿಗಿಂತಲೂ ಈ ಯೋಗಿ ಶ್ರೇಷ್ಠ. ಇದು ನನ್ನ ಮತ ಆದಂತಾನ, ಇದು ನನ್ನ ಮತ, ನನ್ನ ಅಭಿಪ್ರಾಯ. ಮತ್ತು ದೇವರ ಅಭಿಪ್ರಾಯ ಇದ್ರೆ ಮುಂದೆ ಯಾರೇನು ಮಾತಾಡೋದು? ಜಡ್ಜ್ ಹೇಳೋದ ಬಳಿಕ ಏನು ಮಾಡಂಗಿಲ್ಲ. ಮತ್ತೆ ಜಡ್ಜ್ ಹೇಳೋದ ಬಳಿಕ ಯಾವ ವಕೀಲು ಏನು ಮಾತಾಡಂಗಿಲ್ಲ, ಮುಗಿದೋಯ್ತು ಕತೆ. ಹಾಗೆ ಪರಮಾತ್ಮ ಏನಂತಾನ, ಸನ್ಯಾಸಿಗಿಂತಲೂ ಯೋಗಿ ಶ್ರೇಷ್ಠ ಅಂತ ನನ್ನ ಮತ. ನೀನಂತೀಯ ಅಂದ್ರೆ ನೀ ಯೋಗಿಯ ಅಂದ ತಯಾರಾಗಿನಿ ಅಂತ. ಯುದ್ಧ ಅದಕ್ಕೆ ಮಾಡೋದಲ್ಲ, ಯೋಗಿಯಾಗಿ ಯುದ್ಧ ಮಾಡ್ಯಾನ. ಕಟ್ ಕಡೆಗೆ 18 ಆಯ್ತನ ಮಾಡ್ತೀನಿ ಅಂತ, ಎಲ್ಲ ಮಾಡ್ತೀನಿ, ಅದು ಓದಿದ್ದೆಲ್ಲ ನಿನಗೆ ಒಪ್ಪಿಸ್ತೀನಿ, ಏನಕ್ಕಾಗಲ್ಲ. ಜಯನೋ ಅಪಜಯನೋ ಸ್ವರ್ಗನೋ ನರಕನೋ ನನಗೇನೂ ಗೊತ್ತಿಲ್ಲ. ಅದಕ್ಕೆ ಅರ್ಜುನನಿಗೆ ಪರಮಾತ್ಮ 18 ಅಧ್ಯಾಯದಲ್ಲಿ ಅಕರ್ಮಣ್ಯನಾಗಲಿಕ್ಕೆ ಅವ ಪ್ರೇರಣೆ ಮಾಡಿಲ್ಲ. ಸನ್ಯಾಸ ಆಗುವುದು ಭಗವಂತನ ಇಚ್ಛೆ ಇಲ್ಲ. ಯಾಕೆ? ಅವನೇ ಅವ್ರಿಗೆಲ್ಲ ತರಕ್ಕೆ, ಹೆಣ್ಮಕ್ಳಿಗೆ ತರಕ್ಕೆ ಇವನು ಕಾರಣದಾನ. ಸ್ವಯಂವರದಲ್ಲಿ ತರಕ್ಕೆ ಮತ್ತೆ ಯಾರು ಹೋಗಿದ್ರು? ಇವನೇ ಇದ್ದ, ಎಲ್ಲ ಇವನೇ ಕಾರಿಸ್ತಾನೆ. ಅದಕ್ಕೆ ಪರಮಾತ್ಮನಿಗೆ ಅಪೇಕ್ಷೆ ಇಲ್ಲದು ಸನ್ಯಾಸ ಅಂತಕ್ಕಂಥದ್ದು. ಯಾಕೆ? ಅದಕ್ಕೆ ಸನ್ಯಾಸ ಇಲ್ಲದೇನು ಯೋಗಿ ಆಗಿ ಏನಪ್ಪ ಅಂದ್ರೆ ಆನಂದವನ್ನು ಮುಕ್ತಿಯನ್ನು ಪಡೀಲಿಕ್ಕೆ ಬರ್ತದೆ ಅಂದ್ರೆ ಐ ಆಮ್ ಎಕ್ಸಾಂಪಲ್ ಅಂತ. ನಾನೇ ಎಕ್ಸಾಂಪಲ್. ಯಾರು ಉದಾಹರಣೆ ಹೇಳೋದು ಜರುತ್ತಾನೆ. ಇಷ್ಟು ಮಂದಿ ಹೆಂಡರು, ಇಷ್ಟು ರಾಜ್ಯ, ಇಷ್ಟು ಯುದ್ಧ ಎಲ್ಲ ಮಾಡಿದ್ರು ಕೂಡ ಪದ್ಮಪತ್ರ ಮೀಮಾಂಬಸ ಹೆಂಗಿರ್ತಾರೆ, ಅವನಿಗೆ ಯೋಗಿ ಅಂತಾರೆ. ಅದಕ್ಕೆ ತಸ್ಮಾತ್ ಯೋಗಿ ಭವಾರ್ಜುನ, ಸನ್ಯಾಸ ಬೇಡ. ಅದಕ್ಕೇನಪ್ಪ ಅಂದ್ರೆ ಅದು ಯೋಗಿಯ. ಕೇವಲ ಯಾರೇ ಕರ್ಮವನ್ನು ಬಿಡುವುದರಿಂದ ಯೋಗಿ ಆಗುವುದಿಲ್ಲ. ನಯ ಸನ್ಯಸ್ತ ಸಂಕಲ್ಪೋ ಯೋಗಿ ಭವತಿ ಕಶ್ಚನ. ಕಶ್ಚನ ಅಂದ್ರೆ ಯಾರು ಕೇವಲ ಏನಪ್ಪಾ ಅಂತ ಕೇಳಿದ್ರೆ ಸಂಕಲ್ಪವನ್ನು ತ್ಯಾಗ ಮಾಡಿದ್ರೆ ಆಗಿಲ್ಲ. ಸಂಕಲ್ಪ ತ್ಯಾಗ ಮಾಡಿದ್ರೆ ಸನ್ಯಾಸಿ ಆಗ್ತದೆ. ಸಂಕಲ್ಪ ಸರ್ವ ಕರ್ಮನ್ಯಾಸ ಸನ್ಯಾಸಂ ಕವಯೋಗಿ. ಸರ್ವ ಕರ್ಮಗಳ ಸಂಕಲ್ಪ ಬಿಡುವುದೇನಪ್ಪ ಸನ್ಯಾಸ ಅಂತ. ಯೋಗಿ ಹಂಗಲ್ಲ. ಯೋಗಿ ಸಂಕಲ್ಪ ಬಿಡು ಅಂತ ಹೇಳಿದ್ರೆ ಫಲ ಬಿಡು. ನಯ ಸನ್ಯಸ್ತ ಸಂಕಲ್ಪ ಕಶ್ಚನ ಯೋಗಿನ ಭವತಿ. ಕೇವಲ ಸಂಕಲ್ಪವನ್ನು ಬಿಡುವ ಮಾತ್ರದಿಂದ ಏನಪ್ಪ ಅಂತ ಯೋಗಿ ಆಗುವುದಿಲ್ಲ. ಕರ್ಮವನ್ನು ಮಾಡಿ ಫಲ ಬಿಡ್ತಕ್ಕಂಥ ಯೋಗಿ. ಅವನಿಗೆ ಉದಾರಿಯಲ್ಲಿ ಅವನ ಮೇಲೆ ಭಾಳ ಪ್ರೇಮ ಆಗ್ತದೆ ಪರಮಾತ್ಮ. ಪಗಾರ ತೊಗೊಳ್ಳದೆ ನೌಕರಿ ಮಾಡಿದ್ರೆ ಯಾರು ಪ್ರೇಮ ಮಾಡಂಗಿಲ್ಲ. ಪಗಾರ ತೊಗೊಳ್ಳಾರೆ ನೌಕರಿ ಮಾಡೋದು, ನಾನು ಪಗಾರು ಬೇಡ ಕೆಲಸನೂ ಬೇಡ ಅಂದ್ರೆ ಹೋಗು ನಿನ್ನ ಮನೆಗೆ. ನಿನ್ನ ಪಗಾರು ಬೇಡ, ನಿನ್ನ ಕೆಲಸನೂ ಬೇಡ. ಪಗಾರ ತೊಗೊಳ್ಳಾರೆ ಕೆಲಸ ಮಾಡಿದ್ರೆ ಹೆಂಗೆ ಪ್ರಿಯ ಆಗುತ್ತಾರೆ. ನಾವು ಸಂಕಲ್ಪ ಮಾಡಿಲ್ಲ, ನನಗೆ ಇಷ್ಟು ಬೇಕು ಅಷ್ಟು ಬೇಕು ಹಿಂಗೆ ಸಂಕಲ್ಪ ಮಾಡಿ ಆಯ್ತು. ನಿಮ್ಮ ದಯ ಒಂದು ಇರಲಿ ಅಂತ ಕೆಲಸ ಮಾಡಿದ್ರೆ ಎಲ್ಲನೂ ಮಾಡ್ತಾರೆ. ಪಗಾರ ತೊಗೊಂಡು ದುಡಿಯೋಕ್ಕಿಂತ ಹೆಚ್ಚಿಗೆ ಸಿಗ್ತಾವೆ. ನೀವು ರೊಕ್ಕ ಎಲ್ಲ ಪ್ರೀತಿನೂ ಸಿಗ್ತವೆ. ಅದಕ್ಕಂತಾನೆ ಪರಮಾತ್ಮ, ಅರ್ಜುನ ನೀನು ಯೋಗಿ. ಕರ್ಮವನ್ನು ಬಿಡುವವನು, ಕರ್ಮದ ಏನಪ್ಪ ಅಂತ ಎಲ್ಲವನ್ನು ಬಿಡುವವನು ಅವನು ಸನ್ಯಾಸಿ. ಕರ್ಮಫಲ ಎರಡೂ ಬಿಡುವ ಸನ್ಯಾಸಿ. ಯಾವ ಕರ್ಮವನ್ನು ಮಾಡಿಯೂ ಫಲವನ್ನು ಅಪೇಕ್ಷೆ ಮಾಡುವುದಿಲ್ಲವೋ ಅವ ಯೋಗಿ. ಸನ್ಯಾಸಿಗಿಂತಲೂ ಯೋಗಿ ಶ್ರೇಷ್ಠ. ಯಾಕೆ? ಪಗಾರೂ ಅಲ್ಲ ಕೆಲಸನೂ ಅಲ್ಲ. ನಾವು ಏನಪ್ಪ ಅಂತ ಕೇಳಿದರೆ ಪ್ರೀತಿ ಮಾಡಂಗಿಲ್ಲ. ಕೆಲಸ ಮಾಡಿ ಪಗಾರು ಅಲ್ಲ ಅಂದವನ ಮೇಲೆ ಏನಂತಾರೆ? ಪಾಪ ಎಲ್ಲ ಮನೆ ಇವಂದೇ ನೋಡ್ರಿ, ಇವನೇ ಮಾಲಕ ಅಂತ. ಹಸಿರು ಕರೆ ಭಾಳ ಜೀವಾರಿ. ಅವನಿಂದೇ ನಮ್ಮ ಮನೆ ನಡೆದ ಪೂರ ಮನೆ ಮಾಲಕನೇ ಅವನೇ. ಕೊಡಂಗಿಲ್ಲ ತಗೊಂಡ ಹಂಗೆ ಪ್ರೀತಿ ಗಳಿಸ್ತಾರಲ್ಲ, ಹಂಗೆ ಸರ್ವ ಕರ್ಮಗಳನ್ನು ಫಲವನ್ನು ತ್ಯಾಗ ಮಾಡಿ ಯಾವ ಕರ್ಮ ಮಾಡ್ತಾನೆ ಅವ ಭಗವಂತನಿಗೆ ಅತಿ ಪ್ರೀತಿ ಅದಾನೆ. ಅವ
ಸುಖಿಯಾಗಿರ್ತಾನೆ. ಅದಕ್ಕೆ ಅರ್ಜುನ, ನೀನು ನಿನ್ನ ಧರ್ಮ ಕರ್ಮವನ್ನು ಬಿಟ್ಟು ಹೋಗಬೇಡ. ಏನಪ್ಪ? ಕುರು ಕರ್ಮವ ತಸ್ಮಾತ್ವಂ, ನೀ ಕರ್ಮವನ್ನು ಮಾಡು, ಸನ್ಯಾಸಿ ಆಗಬೇಡ, ಯೋಗಿ ಆಗುವಂತ ತಿಳ್ಕೊಂಡು ಈ ಶ್ಲೋಕದಲ್ಲಿ ನೈಸನ್ಯಸ್ತ ಸಂಕಲ್ಪ ಕಶ್ಚನ ಯೋಗಿ. ಕೇವಲ ಸಂಕಲ್ಪವನ್ನು ಏನಪ್ಪ ಅಂದ್ರೆ ಬಿಟ್ಟರೆ ಯೋಗಿ ಅಂತ ಆಗೋದಿಲ್ಲ. ಕರ್ಮವನ್ನು ಮಾಡದೇ ಇರುವುದರಿಂದ ಯೋಗಿ ಆಗುವುದಿಲ್ಲ. ಕರ್ಮವನ್ನು ಮಾಡಿ ಫಲವನ್ನು ಬಿಡತಕ್ಕಂಥವ ಆ ಸನ್ಯಾಸಿಗಿಂತಲೂ ಶ್ರೇಷ್ಠ ಅದನ್ನು ಅರ್ಜುನ. ಅದಕ್ಕೆ ನೀ ಏನು ಮಾಡು? ತಸ್ಮಾತ್ ಯುದ್ಧಸ್ವ ಅರ್ಜುನ, ಅರ್ಜುನ ಯುದ್ಧವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ಈ ಶ್ಲೋಕದಿಂದ ಏನಪ್ಪಾ ಅಂತ ಕೇಳಿದರೆ, ಕರ್ಮವನ್ನು ಮಾಡೋದು, ಕರ್ಮವನ್ನು ಬಿಡುವುದು, ಇವೆಲ್ಲ ಹೇಳ್ತೀರಿ ನೀವು. ಇವು ಮಾಡೋದ್ರಿಂದ ಏನಾಗ್ತದೆ? ನಿಯತಂ ಕರ್ಮಗಳನ್ನು ಮಾಡುವುದರಿಂದ ಏನಾಗ್ತದೆ? ಯಾರು ಮಾಡಬೇಕು, ಯಾರು ಬಿಡಬೇಕು? ಸಂಕಲ್ಪ ಯಾರು ಮಾಡಬೇಕು, ಯಾರು ಬಿಡಬೇಕು? ಎಲ್ಲರೂ ಬಿಡುವುದೇ, ಎಲ್ಲರೂ ಸಂಕಲ್ಪ ಬಿಡುವುದೇ. ಬಿಟ್ರೆ ಆಗ್ತಾನೆ ನಾವು ಸನ್ಯಾಸಿ ಹಾಕಿ ಬರ್ತಾನೆ? ಇಲ್ಲ ಇಲ್ಲ. ಮತ್ತೆ ಕರ್ಮವನ್ನೇ ಮಾಡಬಾರ್ದು, ಫಲ ಬೇಡಬಾರ್ದು ಅನ್ನಂಗಿದ್ರು ಹೇಳಿದ್ರೆ ಯಾಕೆ? ಯಾರಿಗೆ ಹೇಳಿದ್ರು? ಯಾರಿಗದವು ಕರ್ಮ? ಹಂಗಾದ ಕರ್ಮ ಕರ್ಮ ಫಲ ಯಾರಿಗದವು? ಕರ್ಮ ಕರ್ಮ ಫಲ ಯಾರಿಗಿಲ್ಲ. ಯಾರು ಕರ್ಮವನ್ನು ಮಾಡಿದ್ರೆ ಫಲ ಬರ್ತದೆ, ಯಾರು ಕರ್ಮವನ್ನು ಮಾಡಿ ಫಲ ಬಿಡುವುದಿಲ್ಲ. ನಿಯಮದ ಕರ್ಮ ಮಾಡಿರಿ ಅಂದ್ರೆ ಫಲ ಸಿಗ್ತದೆ. ನೀವು ತಗೋರಿ ಬಿಡ್ರಿ. ಲಾಟ್ರಿ ಟಿಕೆಟ್ ತಗೊಂಡ್ರಿ ಅಂದ್ರೆ ಹತ್ತದೆ, ಹತ್ತು ಅಂದ್ರೆ ನೀವು ಮನೆಗೆ ತೋರಿ, ಇಲ್ಲಕ್ಕೆ ಅಲ್ಲಿ ಹಂಚಿ ಬರ್ರಿ, ಅದು ನಿಮಗೆ ಬಿಟ್ಟದ. ಟಿಕೆಟ್ ತೊಗೊಂಡ್ರೆ ಲಾಟ್ರಿ ಹತ್ತದೆ. ಮತ್ತು ಅದು ನೀವು ಒಲ್ಲ ಅಂದ್ರೆ ಯಾರಿಗೆ ಕೊಡ್ಬೋದು, ಅದು ಇದು ಫ್ರೀ, ನಿನಗೆ ಬಿಟ್ಟದ್ದು. ಹಾಗೆ ಏನಪ್ಪ ಅಂತ ಕೇಳಿದರೆ, ಕರ್ಮವು ಏನಪ್ಪ ಅಂದ್ರೆ ಮಾಡುವುದರಿಂದ ಫಲ ಸಿಗ್ತದೆ, ಅದು ಬಿಡಕ್ಕೆ ಬರೋಂಗಿಲ್ಲ. ಹಾಗಾಗಿ ಕರ್ಮವೇ ಬ್ಯಾಡ ಆಗಿತ್ತು, ಫಲ ಬ್ಯಾಡ ಆಗಿತ್ತು, ಕರ್ಮ ಯಾಕೆ ಮಾಡಬೇಕು? ಹಸುವಿನೇ ಇಲ್ಲ ಅಂದ್ರೆ ಅಡುಗೆ ಮನೆಗೆ ಯಾಕೆ ಹೋಗ್ಬೇಕು? ಆ ಊರಿಗೆ ಹೋಗಂಗಿಲ್ಲ ಅಂದ್ರೆ ದಾರಿ ನಮ್ಗೆ ಯಾಕೆ ಬೇಕು? ನಮಗೇನು ಜರುತ್ತದೆ? ಹಾಗೆ ನಮ್ಗೆ ಫಲನೇ ಬೇಕಂದ್ರೆ ಕರ್ಮ ಯಾಕೆ ಮಾಡಬೇಕು? ಏನು ಕೆಲಸ? ಫಲ ಬೇಡ ಕರ್ಮ ಮಾಡು ಅಂದ್ರೆ ಹೋಗಲಾರ್ದ ಊರಿಗೆ ದಾರಿ ವಿಚಾರ ಯಾಕೆ ಮಾಡ್ಬೇಕಪ್ಪ? ಮಾಡೋದು ಹಾಗಾದ್ರೆ ಕರ್ಮವನ್ನು ಇಷ್ಟು ದೊಡ್ಡದು ನಿಮ್ಮದು ವೇದಾಂತ 4ನೇ ಅದ, 12ನೇ ಕರ್ಮೋಪಾಸನೆ ಅದ ವೇದದೊಳಗೆ. ನೀವು ವೇದ ವಿರುದ್ಧ ಮಾತಾಡಕತ್ತೀರಿ. ಕರ್ಮ ಬಿಡ್ಲಿಕ್ಕೆ ಸಂಕಲ್ಪ ಬಿಡ್ರಿ ಅಂತ, ಎಲ್ಲ ಬಿಡ್ರಿ ಅಂತ. ಆದರೆ ಸಂಕಲ್ಪ ಇಲ್ದೇನೆ ಕರ್ಮ ಮಾಡೋಕ್ಕೆ ಬರಂಗಿಲ್ಲ. ಅದರೇ ಹೇಳ್ತೀನಿ ಅದನ್ನ, ಈ ಗೋತ್ರ ಸೂತ್ರದನ್ನ ಕರ್ಮ ಫಲಪ್ರಾಪ್ತರ್ಥಂ ಕರೋಮಿ ಅಂತ ಹೇಳ್ತೀರಿ. ಮತ್ತು ವೇದದಲ್ಲಿ ಹೇಳೋದು ಕರ್ಮ. ಮತ್ತೆ ಯಾಕೆ ಬ್ಯಾಡ ಅನ್ನಂಗಿದ್ದರೆ ಹೇಳಿದ್ರೆ ಹೇಳ್ಯಾರಂದ್ಮೇಲೆ ಬಿಡ್ತೀನಿ. ಈ ಸಮಸ್ಯೆ ಬಂದಾಗ ಮುಂದಿನ ಶ್ಲೋಕದಲ್ಲಿ ಕರ್ಮ ಪೂರ ಬಿಡು ಅಂತ ಹೇಳಿಲ್ಲ, ಯಾರು ಬಿಡು ಯಾರು ಮಾಡು ಅನ್ನೋದು ನೇಮದಪ್ಪ. ಯಾರು ಮಾಡು ಯಾರು ಮಾಡು, ಎಲ್ಲರಿಗೆ ಎಲ್ಲ ಉಳ್ಗಾಡಂತ ನಾವು ಹೇಳಿಲ್ಲ. ಶುಗರ್ ಆದವ್ರಿಗೆ ಬೆಲ್ ತಿನ್ರಿ ಬಿಡ್ರಿ ಅಂತ ಹೇಳ್ತೀವಿ. ಎಲ್ಲರಿಗೂ ಬೆಲ್ ಬಿಡು ಅಂತ ಹೇಳಿದ್ರೆ ಒಂದು ಕಬ್ಬು ಯಾಕೆ ಮಾಡೋದು ದೇವರು? ಫ್ಯಾಕ್ಟ್ರಿ ಯಾಕದು? ಶುಗರ್ ಬಂದವ್ರು ಬಿಡ್ರಿ ಅಂತ. ಹಾಗೆ ಕರ್ಮ ಎಲ್ಲರಿಗೆ ಬಿಡು ಅಂತ ಹೇಳಿಲ್ಲ ನಾವು. ಅದಾರ ಶುಗರ್ ಇದ್ದವ್ರು ಅದಾರ ಭಾಳ ಮಂದಿ, ಅವ್ರು ಉಂಟಾರ. ಯಾರ ನೀ ಮುಮುಕ್ಷು ಇದ್ದಿ, ಅದು ದಾಟಿ ಬಂದಿದ್ದಿ, ಅವನಿಗೆ ಬಿಡು ಅನ್ನಕತ್ತಾರ. ಅವನಿಗೆ ಉಳಿದ ಎಲ್ಲರಿಗೂ ಬಿಡು ಅಂದಿಲ್ಲ, ಬಿಡಬೇಕಂತ ನಿಯಮನೂ ಇಲ್ಲ. ಅದಕ್ಕೆ ಯಾರು ಕರ್ಮವನ್ನು ಮಾಡಬೇಕು, ಯಾರು ಕರ್ಮ ಬಿಡಬೇಕು ಅದಿಟ್ಟು ಚೆಂದಾಗಿ ಹೇಳ್ರಿ ಅಂದ್ರೆ ಅರ್ಜುನಿಗೆ ನಾಳೆಗೆ ಹೇಳ್ತಾರೆ ಅವರು. ಆರೋಗ್ಯ ಕರ್ಮ ಕಾರಣ ಮುಚ್ಚತೆ ಯೋಗಾರೂಢ ಶತಸ್ಯ ಶಮ ಕಾರಣ ಮುಚ್ಚತೆ ಅಂತ ಮುಂದಿನ ಶ್ಲೋಕದಲ್ಲಿ ಕರ್ಮವು ವೇದದಲ್ಲಿ ಕರ್ಮ ಉಪಾಸನ ಜ್ಞಾನ 3 ಹೇಳಿ. ಯಾರು ಕರ್ಮ ಮಾಡಬಾರದು ಅಂತ ಅನ್ನೋದು
ನಿನಗೆ ಯಾರು ಮಾಡಬೇಕು ಅನ್ನೋದು ನಿನಗೆ ನಾಳೆ ಹೇಳ್ತೇವೆ.